Hello, my dear young and energetic physiotron Ami. ನಿಮ್ಮೆಲ್ಲರಿಗೂ ದೀಕ್ಷಾ ವೇದಾಂತು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಒಂದು ಕಾರಿಂದು ಮಿರರ್ ಕಾಣಿಸ್ತಿದೆನಾ? ಎಸ್, ಕಾರಿನ ಮಿರರ್ ಕಾಣಿಸ್ತಿದೆ. ಯಾಕಂದರೆ ನಮ್ಮ ಸುತ್ತಮುತ್ತಲು ಬರೀ ಪ್ಲೇನ್ ಮಿರರ್ ಅಷ್ಟೇ ಇರಲ್ಲ. ಪ್ಲೇನ್ ಮಿರರಲ್ಲಿ ಏನು ಹೇಳಿದೆ ನಾವು ಎಷ್ಟು ಸೈಜ್ ಇರ್ತೀವಿ, ಆಬ್ಜೆಕ್ಟ್ ಸೈಜು ಇಮೇಜ್ ಸೈಜು ಅಷ್ಟೇ ಇರುತ್ತೆ ಅಂತ ಹೇಳಿದೆ. ಬಟ್ ಒಂದು ಕಾರಿನ ಮಿರರ್ನ ನೀವು ನೋಡಿದರೆ ನಿಮಗೆ ಇಮೇಜ್ ಸೇಮ್ ಕಾಣಿಸುತ್ತಾ? ನೀವು ಎಷ್ಟು ಹತ್ತಿರ ಇರ್ತೀರಾ ಅಷ್ಟೇ ಹತ್ತಿರ ಕಾಣುತ್ತಾ, ಅಥವಾ ನೀವು ಯಾವ ಸೈಜಲ್ಲಿ ಇರ್ತೀರಾ ಅದೇ ಸೈಜಲ್ಲಿ ಕಾಣುತ್ತಾ? ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ ನಿಮಗೆ ಅದು ಸೇಮ್ ಇರಲ್ಲ. ಸೊ ಇಂಥ ಮಿರರ್ಸ್ನ ನಾವು ಸ್ಪೆರಿಕಲ್ ಮಿರರ್ ಅಂತ ಕರಿತೀವಿ. ಇಷ್ಟೊತ್ತು ನಾವು ಕಲ್ತಿದ್ದು ಪ್ಲೇನ್ ಮಿರರ್ ಬಗ್ಗೆ. ನಾವು ಮನೆಯಲ್ಲಿ ನಾರ್ಮಲ್ ಆಗಿ ಯೂಸ್ ಮಾಡೋದು ಯಾವುದು? ಪ್ಲೇನ್ ಮಿರರ್. ಇವಾಗ ಸ್ಪೆರಿಕಲ್ ಮಿರರ್ಸ್ ಅಂದರೆ ಏನು ಅಂತ ಕಲಿಯೋಣ. ಓಕೆ, ಸೊ ಇಂಟ್ರೊಡಕ್ಷನ್ ಟು ಸ್ಪೆರಿಕಲ್ ಮಿರರಲ್ಲಿ ಅದೇ ನಾನು ಹೇಳಿದ್ದೆ, ಡಿಫ್ರೆನ್ಸ್ನ ಕೊಟ್ಟಿದ್ದಾರೆ. ಏನಂತ? ಒಂದು ಫ್ಲಾಟ್ ಮಿರರ್ ಅಥವಾ ಪ್ಲೇನ್ ಮಿರರ್ ಅಂದರೆ ಇಮೇಜ್ ಸೈಜ್ ಸೇಮ್ ಆಗಿರುತ್ತೆ. ಅದೇ ಕಾನ್ವೆಕ್ಸ್ ಕಾನ್ಕೇವ್ ಅದಂದರೆ ಏನು ಅಂತ ಹೇಳ್ತೀನಿ. ಅದನ್ನು ಸ್ಪೆರಿಕಲ್ ಮಿರರ್ಸ್ ಅಂತ ಹೇಳ್ತಾರೆ. ಅದರಲ್ಲಿ ಇಮೇಜ್ ಸೈಜ್ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಲೆಟ್ಸ್ ಮೂವ್ ಫಾರ್ವರ್ಡ್. ಈ ಸ್ಪೆರಿಕಲ್ ಮಿರರ್ನ ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು, ಹೇಗೆ ಕನ್ಸ್ಟ್ರಕ್ಟ್ ಮಾಡ್ತಾರೆ ಅಂದರೆ, ಒಂದು ಸ್ಪಿಯರ್ ಇರುತ್ತೆ, ಗ್ಲಾಸ್ ಸ್ಪಿಯರ್ ಇರುತ್ತೆ. ಓಕೆನಾ? ಅದರಲ್ಲಿ ಒಂದು ಚಿಕ್ಕ ಪಾರ್ಟ್ನ, ಸೊ ಯು ಕ್ಯಾನ್ ಸಿ ದ್ಯಾಟ್ ಇನ್ ದ ಇಮೇಜ್. ಹೌದಾ? ಒಂದು ಚಿಕ್ಕ ಸ್ಲೈಸ್ನ ರಿಮೂವ್ ಮಾಡ್ತಿದ್ದಾರೆ. ಓಕೆ, ಎರಡು ಕರ್ವ್ಡ್ ಸರ್ಫೇಸ್ ಸಿಗ್ತಿದೆ, ಒಂದು ಇನ್ವರ್ಡ್ ಕರ್ವ್ಡ್, ಇನ್ನೊಂದು ಔಟ್ವರ್ಡ್ ಕರ್ವ್ಡ್. ಸೊ ಏನು ಮಾಡ್ತಾರೆ, ಈ ಸರ್ಫೇಸಲ್ಲಿ ಒಂದಕ್ಕೆ ಕೋಟಿಂಗ್ ಮಾಡ್ತಾರೆ. ಕ್ಲಿಯರ್? ಒಂದಕ್ಕೆ ಹೊರಗೆ ಕೋಟ್ ಮಾಡ್ತಿದ್ದಾರೆ, ಒಂದಕ್ಕೆ ಒಳಗೆ ಕೋಟ್ ಮಾಡ್ತಿದ್ದಾರೆ. ನಾನು ಹೊರಗಡೆ ಕೋಟಿಂಗ್ ಮಾಡಿದರೆ ಸಿಲ್ವರ್ ಕೋಟಿಂಗ್ ಮಾಡ್ತಾರೆ. ಓಕೆನಾ? ನಾನು ಹೊರಗಡೆ ಸಿಲ್ವರ್ ಕೋಟಿಂಗ್ ಮಾಡಿದರೆ ಒಳಗಿನ ಸರ್ಫೇಸು ರಿಫ್ಲೆಕ್ಟಿಂಗ್ ಆಗಿರುತ್ತೆ. ಕ್ಲಿಯರ್? ನಾನು ಒಳಗಡೆ ಕೋಟ್ ಮಾಡಿದರೆ, ಒಳಗಡೆ ಸಿಲ್ವರ್ ಪಾಲಿಷ್ ಮಾಡಿದರೆ ಹೊರಗಡೆ ಇದೇನಾಗುತ್ತೆ? ರಿಫ್ಲೆಕ್ಟಿಂಗ್ ಆಗುತ್ತೆ. ಗೊತ್ತಾಗ್ತಿದೆನಾ? ಅಂದರೆ ಆಪೋಸಿಟ್. ಒಳಗಡೆ ಕೋಟ್ ಮಾಡಿದರೆ ಹೊರಗೆ ರಿಫ್ಲೆಕ್ಟ್ ಆಗುತ್ತೆ, ಹೊರಗೆ ಕೋಟ್ ಮಾಡಿದರೆ ಒಳಗೆ ರಿಫ್ಲೆಕ್ಟ್ ಆಗುತ್ತೆ. ದ್ಯಾಟ್ಸ್ ಆಲ್. ಓಕೆ, ಎಸ್. ಸೊ ಇದರಿಂದಾನೇ ಕಾನ್ವೆಕ್ಸ್ ಕಾನ್ಕೇವ್ ಮಿರರ್ ಅಂತ ಬರೋದು. ಕಾನ್ಕೇವ್ ಮಿರರ್ ಅಂದರೆ ಏನು? ಹೊರಗಡೆ ಕೋಟಿಂಗ್ ಆಗಿರುತ್ತೆ, ಒಳಗಡೆಯಿಂದ ರಿಫ್ಲೆಕ್ಟ್ ಆಗುತ್ತೆ, ಅಂದರೆ ಅದನ್ನು ಕಾನ್ಕೇವ್ ಮಿರರ್ ಅಂತ ಕರಿತೀವಿ. ಓಕೆ, ಕಾನ್ವೆಕ್ಸ್ ಮಿರರ್ ಅಂದರೆ ಏನು? ಒಳಗಡೆ ಕೋಟ್ ಆಗಿರುತ್ತೆ, ಹೊರಗಡೆ ರಿಫ್ಲೆಕ್ಟ್ ಆಗುತ್ತೆ, ಅದನ್ನು ಕಾನ್ವೆಕ್ಸ್ ಅಂತ ಹೇಳ್ತೀವಿ. ಇದನ್ನು ಹೇಗೆ ನೆನ್ಪಿಟ್ಕೊಳೋದು ಮ್ಯಾಮ್? ನೆನ್ಪಿಟ್ಕೊಳೋದು ಕನ್ಫ್ಯೂಷನ್ ಆಗುತ್ತೆ ಅನ್ನೋದಂದರೆ, ಕಾನ್ಕೇವ್ ಇದೆ ಅಲ್ವಾ? ಕೇವ್ ಅಂದರೆ ಏನು? ಗುಹೆ. ಹೌದಾ? ಗುಹೆ ಹೆಂಗಿರುತ್ತೆ? ಒಳಗಿರುತ್ತೆ. ಹೌದಾ? ಇನ್ವರ್ಡ್ ಹೀಗಿರುತ್ತೆ. ಸೊ ಯಾವುದು ಇನ್ಸೈಡ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇರುತ್ತಲ್ಲ ಅದನ್ನು ಕೇವ್, ಗುಹೆ ಅಂದರೆ ಕಾನ್ಕೇವ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆನಾ? ಕಾನ್ವೆಕ್ಸ್ ಅಂದರೆ ಅದರ ಆಪೋಸಿಟ್, ಅಲ್ಲಿ ಗುಹೆ ಇರಲ್ಲ, ಏನಾಗುತ್ತೆ? ಹೊರಗಡೆ ಸೈಡಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಓಕೆ, ಕ್ಲಿಯರ್? ನೆನ್ಪಿಟ್ಕೊಳಕ್ಕೆ ಈಸಿ ಅಲ್ವಾ ಇವಾಗ? ಎಸ್. ಸೊ ಮುಂದೆ ಹೋಗೋಣ. ಏನು ಒಂದು ಸಿಂಪಲ್ ಆಗಿರೋ ಮ್ಯಾಮ್ ಕಾನ್ವೆಕ್ಸ್ ಕಾನ್ಕೇವ್ ಎಲ್ಲಿ ಹೋಗಿ ನೋಡಲಿ ನಾನು ಮಿರರ್ಸ್ನ, ಒಂದು ಎಕ್ಸಾಂಪಲ್ ಕೊಡಿ ಅಂದರೆ, ಜಸ್ಟ್ ಟೇಕ್ ಅ ಸ್ಪೂನ್. ಒಂದು ಸ್ಪೂನ್ ತೊಗೊಳ್ಳಿ, ಹೀಗೆ ಒಂದ್ಸರಿ ನೋಡ್ಕೊಳ್ಳಿ, ಅದನ್ನು ಉಲ್ಟಾ ಮಾಡಿ ಒಂದ್ಸರಿ ನೋಡ್ಕೊಳ್ಳಿ. ಸೊ ಇನ್ವರ್ಡ್ ಕರ್ವ್ ಇದ್ದರೆ ಏನು? ಇನ್ವರ್ಡ್ ಅಂದರೆ ಗುಹೆ ಥರ, ಗುಹೆ ಅಂದರೆ ಕೇವ್, ಕೇವ್ ಅಂದರೆ ಕಾನ್ಕೇವ್. ಸೊ ಈ ಕಡೆ ಸರ್ಫೇಸ್ ಏನು? ಕಾನ್ಕೇವ್ ಸರ್ಫೇಸ್. ಅದರ ಆಪೋಸಿಟ್ ಏನು? ಕಾನ್ವೆಕ್ಸ್ ಸರ್ಫೇಸ್, ಅಂದರೆ ಹೊರಗಡೆ ಬಲ್ಜ್ ಆಗಿರುತ್ತೆ, ಅದನ್ನು ಕಾನ್ವೆಕ್ಸ್ ಸರ್ಫೇಸ್ ಅಂತ ಕರಿತೀವಿ. ಕ್ಲಿಯರ್? ಗೊತ್ತಾಯ್ತಲ್ಲ? ಮತ್ತೇನಾದರೂ ಕನ್ಫ್ಯೂಷನ್ ಇದೆಯಾ ಕಾನ್ಕೇವ್ ಕಾನ್ವೆಕ್ಸಲ್ಲಿ? ಇಲ್ಲ. ಓಕೆ, ಕ್ವೆಶನ್ ನೀವು ಹೇಳಬೇಕಿದ್ರೆ ಆನ್ಸರ್. ಓಕೆ, ಸಿಲ್ವರ್ ಕೋಟಿಂಗ್ ಇಸ್ ಅಪ್ಲೈಡ್ ಔಟ್ಸೈಡ್ ದ ಹಾಲೋ ಸ್ಪಿಯರ್. ಒಂದು ಹಾಲೋ ಸ್ಪಿಯರ್ ಅಂದರೆ ಏನು? ಒಳಗಡೆ ಏನೂ ಇರಲ್ಲ, ಎಂಟಿ ಇರುತ್ತೆ. ಓಕೆನಾ? ಅಂಥ ಒಂದು ಸ್ಪಿಯರಿಗೆ ಹೊರಗಡೆ ಏನು ಮಾಡಿದ್ದಾರೆ? ಕೋಟಿಂಗ್ ಮಾಡಿದಾರಂತೆ. ಓಕೆ, ಆ್ಯಂಡ್ ದೆನ್ ದ ಸ್ಪೆರಿಕಲ್ ಗ್ಲಾಸ್ ಈಸ್ ಕಟ್ ಇನ್ ಟು 2 ಈಕ್ವಲ್ ಹಾಫ್. ಈ ಗ್ಲಾಸ್ನ ಹೊರಗಡೆ ಕೋಟ್ ಮಾಡಿಬಿಟ್ಟು ಆ ಸ್ಪಿಯರ್ನ 2 ಈಕ್ವಲ್ ಪಾರ್ಟ್ಸಲ್ಲಿ ಕಟ್ ಮಾಡ್ತಿದ್ದಾರೆ. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕರೆಕ್ಟ್? ಈಗ 2 ಪೀಸಸ್ ಸಿಕ್ತು, 2 ಕಾನ್ವೆಕ್ಸಾ ಅಥವಾ 2 ಕಾನ್ಕೇವಾ, ಅಥವಾ ಒಂದು ಕಾನ್ಕೇವು ಒಂದು ಕಾನ್ವೆಕ್ಸಾ, ಅಥವಾ ಇಟ್ ಡಸಂಟ್ ಆ್ಯಕ್ಟ್ ಆಸ್ ಅ ಮಿರರ್? ಹೇಳಿ ಆನ್ಸರ್ ಏನು? ಸೊ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಲ್ಲ? ಏನು ಮಾಡಿದ್ದಾರೆ? ಔಟ್ಸೈಡ್ ಕೋಟಿಂಗ್ ಮಾಡಿದ್ದಾರೆ. ಓಕೆ, ಔಟ್ಸೈಡ್ ಕೋಟಿಂಗ್ ಮಾಡಿದ್ದಾರೆ ಅಂದರೆ ಇನ್ನರ್ ಸರ್ಫೇಸ್ ಏನಾಗಿರುತ್ತೆ? ಇನ್ವರ್ಡ್ ಸರ್ಫೇಸ್ ಏನಾಗಿರುತ್ತೆ? ರಿಫ್ಲೆಕ್ಟಿಂಗ್ ಆಗಿರುತ್ತೆ. ಇನ್ವರ್ಡ್ ರಿಫ್ಲೆಕ್ಟಿಂಗ್ ಅಂದರೆ ಏನು? ಗುಹೆ ಥರ ಇದೆ ಅಲ್ಲ, ಸೊ ಅದನ್ನೇನಂತೀವಿ? ಕೇವ್ ಅಂತೀವಿ. ಕೇವ್ ಅಂದರೆ ಕಾನ್ಕೇವ್. ಸೊ 2 ಮಿರರ್ ಏನಾಗಿರುತ್ತೆ? ಬೋತ್ ದ ಮಿರರ್ಸ್ ಆರ್ ಕಾನ್ಕೇವ್. ಓಕೆ, ಗೊತ್ತಾಯ್ತಾ? ಸೊ ಹೇಗೆ ನೆನ್ಪಿಡ್ಕೋಬೇಕು? ಜೊತೆಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಇವಾಗ ಇಲ್ಲಿ ಒಂದು ಕೊಟ್ಟಿದ್ದಾರೆ ಅವರು, ನನ್ ಆಫ್ ದೆಮ್ ಆ್ಯಕ್ಟ್ಸ್ ಆಸ್ ಮಿರರ್. ಯಾವ ಕಂಡೀಷನಲ್ಲಿ ಟ್ರೂ ಆಗುತ್ತೆ ಗೊತ್ತಾ? ಯಾವುದು ಮಿರರ್ ಆಗಲ್ಲ ಅಂತ ಅಂದರೆ, ನೀವು 2 ಕಡೆ ಪಾಲಿಷ್ ಮಾಡಿರ್ತೀರಾ ಅಂತ ಒಂದು, ಇಲ್ಲ ಪಾಲಿಷೇ ಮಾಡಿಲ್ಲ ಅಂತ ಒಂದು.
ಏನು ಈಗ ಎರಡೂ ಕಡೆ ನಾನು ಸಿಲ್ವರ್ ಕೋಟಿಂಗ್ ಮಾಡಿದರೆ ಅದು ರಿಫ್ಲೆಕ್ಷನ್ ಮಾಡೋದಿಲ್ಲ ಪ್ರೋಸೆಸ್ನ. ಓಕೆ, ನಾನು ಸಿಲ್ವರ್ ಕೋಟಿಂಗೇ ಕೊಟ್ಟಿಲ್ಲ ಅದಕ್ಕೆ ಅಂದ್ರೂ ರಿಫ್ಲೆಕ್ಷನ್ ಪ್ರೋಸೆಸ್ ನಡೆಯೋದಿಲ್ಲ. ಓಕೆ, ಗೊತ್ತಾಯ್ತಲ್ಲ ರಿಫ್ಲೆಕ್ಷನ್ ಯಾವಾಗ ನಡೆಯುತ್ತೆ, ಸ್ಪೆರಿಕಲ್ ಮಿರರ್ಸ್ ಅಂದರೆ ಏನು, ಕಾನ್ಕೇವ್ ಅಂದರೆ ಏನು, ಕಾನ್ವೆಕ್ಸ್ ಅಂದರೆ ಏನು ಅಂತ ಗೊತ್ತಾಯ್ತಲ್ಲ. ಎಸ್, ಲೆಟ್ಸ್ ಸಿ ನೆಕ್ಸ್ಟ್. If the size of image is not same as the size of object, then it is not a. ಸೊ ಇಲ್ಲಿ ಗಮನ ಕೊಟ್ಟು ನೋಡಿ, ಎರಡೆರಡು ಕಡೆ ನಾಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಏನು, ಇಫ್ ಇಮೇಜ್ ಸೈಜ್ ಈಸ್ ನಾಟ್ ಸೇಮ್ ಆಸ್ ದಾಟ್ ಆಫ್ ಆಬ್ಜೆಕ್ಟ್ ಸೈಜ್. ಇಮೇಜ್ ಸೈಜು ಆಬ್ಜೆಕ್ಟ್ ಸೈಜು ಸೇಮ್ ಇಲ್ಲ ಅಂದರೆ ಏನು ಆನ್ಸರು, ಸ್ಪೆರಿಕಲ್ ಮಿರರ್. ಹೌದಾ, ಸ್ಪೆರಿಕಲ್ ಮಿರರ್ ಅಂತ ಕರಿತೀವಿ. ಎರಡು ಸೈಜ್ ಸೇಮ್ ಇಲ್ಲ ಅಂದರೆ ಮುಂದೆ ಏನು ಕೊಟ್ಟಿದ್ದಾರೆ, ನಾಟ್ ಎ ಅಂದರೆ ಯಾವುದು ಆಗೋದಿಲ್ಲ ಅಂತ ಕೇಳ್ತಿದ್ದಾರೆ. ಸೊ ಗಮನ ಕೊಟ್ಟು ಕ್ವೆಶನ್ನ ಅರ್ಥ ಮಾಡ್ಕೋಬೇಕು. ಇಷ್ಟೇ ಕ್ವೆಶನ್ ಇಷ್ಟೇ ಇದ್ದರೆ ನೀವು ಕಾನ್ಕೇವ್ ಕಾನ್ವೆಕ್ಸ್ ಅಂತ ಹೇಳ್ಬೋದಿತ್ತು. ಬಟ್ ಏನು ಕೊಟ್ಟಿದ್ದಾರೆ ಮುಂದೆ, ನಾಟ್ ಎ ಅನ್ನೋ ವರ್ಡ್ ಯೂಸ್ ಮಾಡಿದ್ದಾರೆ. ಅಂದರೆ ಯಾವುದು ಅಲ್ಲ, ತಪ್ಪಾಗಿರೋ ಉತ್ತರ ಯಾವುದು ಅನ್ನೋ ಟೈಪಲ್ಲಿ. ಓಕೆ, ಸೊ ದ್ಯಾಟ್ ಈಸ್ ಯಾವುದು, ಪ್ಲೇನ್ ಮಿರರ್. ಯಾಕಂದರೆ ಪ್ಲೇನ್ ಮಿರರಲ್ಲಿ ಸೇಮ್ ಇರುತ್ತೆ. ಓಕೆ, ಸೇಮ್ ಇಲ್ಲದೆ ಇರೋದು ಅಂದರೆ ದಟ್ ಈಸ್ ಕಾನ್ಕೇವ್ ಮತ್ತು ಕಾನ್ವೆಕ್ಸ್. ಓಕೆ, ಎಸ್. ಬಿಫೋರ್ ಮೂವಿಂಗ್ ಅಹೆಡ್, ಇಷ್ಟೊತ್ತವರೆಗೂ ಚೆನ್ನಾಗಿ ಎನರ್ಜೆಟಿಕ್ ಆಗಿ ಕೇಳ್ತಾ ಇದ್ದೀರಲ್ಲ ಸೆಷನ್, ಹಾಗೆ ಎನರ್ಜಿನ ಇಟ್ಕೊಳ್ಳಿ. ಇಲ್ಲೊಂದು ಕೋಟ್ ಕೊಟ್ಟಿದ್ದೀನಿ, ಯು ನೆವರ್ ಫೇಲ್ ಅಂಟಿಲ್ ಯು ಸ್ಟಾಪ್ ಟ್ರೈಯಿಂಗ್. ಅಂದರೆ ಫೇಲ್ ನಾವು ಯಾವಾಗಲೂ ತಪ್ಪು ಮಾಡಿದಾಗ ಅಥವಾ ಏನೇ ಮಿಸ್ಟೇಕ್ಸಿಂದ ಫೇಲ್ ಆಗಲ್ಲ. ಫೇಲ್ ನಿಜವಾಗ್ಲೂ ಯಾವಾಗ ಆಗ್ತೀವಿ ಅಂದರೆ ನಾವು ಟ್ರೈ ಮಾಡೋದನ್ನು ಬಿಟ್ಟಾಗ ಫೇಲ್ ಆಗ್ತೀವಿ. ಸೊ ಅದಕ್ಕೋಸ್ಕರ ಈ ಸೆಷನ್ನ ಬಿಡಕ್ಕೆ ಹೋಗ್ಬೇಡಿ. ಓಕೆ, ಕಂಪ್ಲೀಟ್ ಸೆಷನ್ನ ಕೇಳಿ. We will master this chapter. Okay? Yes. Next concept is components of spherical mirror. Spherical mirror ಅಂದರೆ ಏನಂತ ಗೊತ್ತಾಯಿತು. ಈಗ ಕಾಂಪೊನೆಂಟ್ಸ್ ಯಾವ್ದು ಅಂತ ತಿಳ್ಕೊಬೇಕಲ್ವಾ. ಸೊ ಲೆಟ್ಸ್ ಸ್ಟಾರ್ಟ್. ಕಾಂಪೊನೆಂಟ್ಸ್ ಒಳಗಡೆ ಫಸ್ಟ್ ಕಾಂಪೊನೆಂಟ್ ಈಸ್ ಸೆಂಟರ್ ಆಫ್ ಕರ್ವೇಚರ್. ಅದನ್ನು ಸಿ ಇಂದ ಡಿನೋಟ್ ಮಾಡ್ತೀವಿ. ಓಕೆ, ಸೆಂಟರ್ ಆಫ್ ಕರ್ವೇಚರ್ ಅಂದರೆ ಏನು, ಈಗ ನಾನು ಹೇಳಿದ್ದೆ ಫಸ್ಟಲ್ಲೇ ಮಿರರ್ ಹೇಗೆ ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಒಂದು ಸ್ಪಿಯರ್ ಇರುತ್ತೆ, ಗ್ಲಾಸ್ ಸ್ಪಿಯರ್, ಅದರಿಂದ ಒಂದು ಪಾರ್ಟ್ನ ಕಟ್ ಮಾಡಿಬಿಟ್ಟು ಮಿರರ್ ಮಾಡ್ತೀವಿ ಅಂತ. ಸೊ ಈಗ ಇದು ಒಂದು ಪಾರ್ಟ್ ತೊಗೊಂಡಿದ್ದೀನಿ ನಾನು. ಓಕೆನಾ, ಇದು ಯಾವ ಸರ್ಕಲಿಗೆ ಅಥವಾ ಯಾವ ಸ್ಪಿಯರಿಗೆ ಬಿಲಾಂಗ್ ಆಗುತ್ತಲ್ವಾ, ಯಾವುದರಿಂದ ನಾನು ತೊಗೊಂಡಿದ್ದೀನಲ್ವಾ ಅದಕ್ಕೆ ಒಂದು ಸೆಂಟರ್ ಇರುತ್ತೆ. ಹೌದಾ, ಸ್ಪಿಯರ್ ಹ್ಯಾಸ್ ಅ ಸೆಂಟರ್. ಆ ಸೆಂಟರ್ನ ನನ್ನ ಮಿರರಿನ ಸೆಂಟರ್ ಆಫ್ ಕರ್ವೇಚರ್ ಅಂತ ನಾನು ಕರಿತೀನಿ. ಓಕೆ, ತಿಳಿತಾ? ಏನಂದೆ ನಾನು, ಒಂದು ಸ್ಪಿಯರ್ ಇದೆ, ಅದಕ್ಕೆ ಸೆಂಟರ್ ಇದೆ, ಅದರಿಂದ ನಾನು ಮಿರರ್ ಮಾಡ್ತಾ ಇದ್ದೀನಿ. ನನ್ನ ಮಿರರಿನ ಸೆಂಟರ್ ಆಫ್ ಕರ್ವೇಚರ್ ಯಾವುದು, ಆ ಸ್ಪಿಯರಿನ ಸೆಂಟರ್. ಅಂದರೆ ದ್ಯಾಟ್ ಈಸ್ ಸಿಂಪಲ್. ಇಲ್ಲಿಂದ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಇರುತ್ತಲ್ಲ ಅಷ್ಟೇ ಡಿಸ್ಟೆನ್ಸು ಈ ಸೆಂಟರ್ ಆಫ್ ಕರ್ವೇಚರಿಂದ ನನ್ನ ಮಿರರಿಗೂ ಅಷ್ಟೇ ಡಿಸ್ಟೆನ್ಸ್ ಇರುತ್ತೆ. ಓಕೆ, ಕ್ಲಿಯರ್ ಆಯ್ತಾ ಇವಾಗ? ಎಸ್. ರೇಡಿಯಸ್ ಆಫ್ ಕರ್ವೇಚರ್. ರೇಡಿಯಸ್ ಆಫ್ ಕರ್ವೇಚರ್ ಅಂದರೆ ಈ ಡಿಸ್ಟೆನ್ಸ್ ನಾನು ಏನು ಹೇಳಿದ್ನಲ್ಲ ಇದನ್ನೇ ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರೀತಾರೆ. ಓಕೆನಾ, ಏನಂತ ಕೊಟ್ಟಿದ್ದಾರೆ ಡೆಫಿನೇಷನ್ನ ನೀವು ಇದನ್ನು ಬರೀಬೇಕು. ಡಿಫೈನ್ಡ್ ಆಸ್ ದ ರೇಡಿಯಸ್ ಆಫ್ ಸ್ಪಿಯರ್ ವೆನ್ ಡಿಸ್ಟೆನ್ಸ್ ಆಫ್ ಎನಿ ಪಾಯಿಂಟ್ ಆನ್ ಅ ಮಿರರ್ ಫ್ರಮ್ ಸೆಂಟರ್ ಆಫ್ ಕರ್ವೇಚರ್. ಸೆಂಟರ್ ಆಫ್ ಕರ್ವೇಚರಿಂದ ಮಿರರ್ ಮೇಲಿರೋ ಯಾವುದೇ ಪಾಯಿಂಟನ್ನು ನಾನು ಬರೀತಿದ್ದೀನಿ ಅಂದರೆ ಅದನ್ನೇನಂತ ಕರಿತೀನಿ, ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀನಿ. ಓಕೆನಾ, ಕ್ಲಿಯರಾ? ಸೆಂಟರ್ ಆಫ್ ಕರ್ವೇಚರಿಂದ ಮಿರರ್ ಮೇಲಿರೋ ಯಾವ ಪಾಯಿಂಟ್ನು ಟಚ್ ಆಗ್ತಿದ್ರೂ ಅದನ್ನು ನಾನು ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀನಿ. ಓಕೆ, ಅಪರ್ಚರ್. ನೆಕ್ಸ್ಟ್, ಅಪರ್ಚರ್ ಅಂದರೆ ಏನು, ದ ಎಂಟೈರ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಫ್ ದ ಮಿರರ್ ಇಸ್ ಕಾಲ್ಡ್ ಅಪರ್ಚರ್. ನಾನು ಒಳಗಡೆ ಕೋಟಿಂಗ್ ಕೊಟ್ಟಿದ್ರೆ ಹೊರಗಡೆ ಸರ್ಫೇಸ್ ಅಪರ್ಚರ್ ಆಗಿರುತ್ತೆ, ನಾನು ಹೊರಗಡೆ ಕೋಟಿಂಗ್ ಕೊಟ್ಟಿದ್ರೆ ಒಳಗಡೆ ಸರ್ಫೇಸ್ ಅಪರ್ಚರ್ ಆಗಿರುತ್ತೆ. ಓಕೆ, ಗೊತ್ತಾ? ಈ ಟರ್ಮ್ಸ್ ಎಲ್ಲ ನೆನ್ಪಿಟ್ಕೊಳ್ಳಿ. ಪೋಲ್ ಅಂದರೆ ಏನು, ದ ಮಿಡ್ ಪಾಯಿಂಟ್ ಆಫ್ ಅಪರ್ಚರ್. ಈ ಅಪರ್ಚರ್ ಟೋಟಲ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇದೆಯಲ್ಲ ಇದರ ಮಿಡ್ ಪಾಯಿಂಟ್ನ ನಾನು ಪೋಲ್ ಅಂತ ಕರಿತೀನಿ. ಕ್ಲಿಯರ್? ಪ್ರಿನ್ಸಿಪಲ್ ಆಕ್ಸಿಸ್ ಅಂದರೆ ಏನು, ಈ ಪೋಲ್ ಮತ್ತು ಸೆಂಟರ್ ಆಫ್ ಕರ್ವೇಚರಲ್ಲಿ ಒಂದು ಲೈನ್ ಪಾಸ್ ಮಾಡ್ತೀವಿ. ಓಕೆನಾ, ಇದು ಸೆಂಟರ್ ಆಫ್ ಕರ್ವೇಚರ್, ಇದು ಪೋಲ್ ಅಂದರೆ ಇಲ್ಲಿ ಒಂದು ಲೈನ್ ಪಾಸ್ ಆಗ್ತಿದೆ. ಸೊ ಈ ಲೈನ್ನ ಏನಂತ ಕರಿತೀನಿ, ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀನಿ. ಕ್ಲಿಯರ್? ಎಲ್ಲ ಪಾಯಿಂಟ್ಸ್ ಗೊತ್ತಾಗ್ತಿದೆ ಅಲ್ಲ? ಎಸ್. ಸೊ ಒಂದಿಷ್ಟು ಕ್ವೆಶನ್, ವಿಚ್ ಆಫ್ ದ ಟರ್ಮ್ ಇಸ್ ನಾಟ್ ಪಾರ್ಟ್ ಆಫ್ ಸ್ಪೆರಿಕಲ್ ಮಿರರ್? ಹೇಳಿ ಆನ್ಸರ್. ಇದರಲ್ಲಿ ಯಾವುದು ಸ್ಪೆರಿಕಲ್ ಮಿರರಿಗೆ ಬಿಲಾಂಗ್ ಆಗಲ್ಲ ಅಥವಾ ಬೇರೆ ಕಾನ್ಸೆಪ್ಟಲ್ಲಿ ಬಂದಿತ್ತು? ಸಿಂಪಲ್ ಆಗಿದೆ ಅಲ್ಲ ಕ್ವೆಶನ್. ಏನೇನು ಕಲ್ತಿದ್ವಿ ಸ್ಪೆರಿಕಲ್ ಮಿರರಲ್ಲಿ? ಸೆಂಟರ್ ಆಫ್ ಕರ್ವೇಚರ್, ಅಪರ್ಚರ್, ರೇಡಿಯಸ್ ಆಫ್ ಕರ್ವೇಚರ್ ಬಗ್ಗೆ ಕಲ್ತಿದ್ವಿ. ಹೌದಾ? ಬಟ್ ಇನ್ಸಿಡೆಂಟ್ ರೇನ ಎಲ್ಲಿ ಕಲ್ತ್ವಿ ನಾವು? ಸ್ಟಾರ್ಟಿಂಗ್ ಆಫ್ ದ ಸೆಷನ್ ಡ್ಯೂರಿಂಗ್ ದ ಪ್ರಾಸೆಸ್ ಆಫ್ ರಿಫ್ಲೆಕ್ಷನ್. ಸೊ ದ ಆನ್ಸರ್ ಈಸ್
ಇನ್ಸಿಡೆಂಟ್ ರೇ. ಓಕೆ, ಸೊ ಅ ಕ್ವಿಕ್ ಸಮರಿ. ಏನೇನೋ ಸೆಂಟರ್ ಆಫ್ ಕರ್ವೇಚರ್ ಅಂದರೆ ಸ್ಪಿಯರಿನ ಸೆಂಟರ್. ಓಕೆ, ಅದನ್ನು ನಾವು ಮಿರರಿನ ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಸ್ಪಿಯರ್ ಒಳಗಡೆ ಎಷ್ಟು ರೇಡಿಯಸ್ ಇತ್ತಲ್ಲ ಆ ರೇಡಿಯಸ್ನ ನಾನು ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀನಿ. ಕ್ಲಿಯರ್? ಅಪರ್ಚರ್ ಅಂದರೆ ಟೋಟಲ್ ರಿಫ್ಲೆಕ್ಟಿಂಗ್ ಸರ್ಫೇಸ್, ಪೋಲ್ ಅಂದರೆ ಮಿಡ್ ಪಾಯಿಂಟ್ ಆಫ್ ಅಪರ್ಚರ್. ಓಕೆನಾ? ಪ್ರಿನ್ಸಿಪಲ್ ಆಕ್ಸಿಸ್ ಅಂದರೆ ದ ಲೈನ್ ಪಾಸಿಂಗ್ ಥ್ರೂ ಸೆಂಟರ್ ಆಫ್ ಕರ್ವೇಚರ್ ಆ್ಯಂಡ್ ಪೋಲ್ ಈಸ್ ಕಾಲ್ಡ್ ಆಸ್ ಪ್ರಿನ್ಸಿಪಲ್ ಆಕ್ಸಿಸ್. ಓಕೆನಾ? ಎಸ್, ಗೊತ್ತಾಯ್ತಲ್ಲ ಎಲ್ಲರಿಗೂ? ಓಕೆ, ಸೊ ಈಗ ನಮ್ಮ ನೆಕ್ಸ್ಟ್ ಟಾಪಿಕ್ ಯಾವುದು ಗೊತ್ತಾ? ಫಾರ್ಮೇಷನ್ ಆಫ್ ಫೋಕಸ್ ಇನ್ ಸ್ಪೆರಿಕಲ್ ಮಿರರ್. ಫೋಕಸ್ ಅಂದರೆ ಏನು, ಆ ಕಾನ್ಸೆಪ್ಟ್ ಬಗ್ಗೆ ಓದೋಣ. ಓಕೆ, ಸೊ ವಾಟ್ ಈಸ್ ಫೋಕಸ್ ಅನ್ನೋಕ್ಕಿಂತ ಮುಂಚೆ ನಾವೇನು ತಿಳ್ಕೊಬೇಕು ಅಂದರೆ ನಾರ್ಮಲ್. ಸೊ ನಾನು ಹೇಳಿದ್ನಲ್ಲ, ಪ್ಲೇನ್ ಮಿರರಲ್ಲಿ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಲೈನ್ನ ಡ್ರಾ ಮಾಡಿದರೆ ಅದನ್ನು ಏನಂತ ಕರಿತೀವಿ? ನಾರ್ಮಲ್ ಅಂತ ಕರಿತೀವಿ ಅಂತ ಹೇಳಿದ್ದೆ. ಸೊ ಬಟ್ ಸ್ಪೆರಿಕಲ್ ಮಿರರಲ್ಲಿ ನಾರ್ಮಲ್ ಹೇಗೆ ಫೈಂಡ್ ಮಾಡೋದು ಕ್ವೆಶನ್ ಬರುತ್ತೆ ಅಲ್ವಾ? ಸೊ ಅದಕ್ಕೆ ನಾರ್ಮಲ್ ಸ್ಪೆರಿಕಲ್ ಮಿರರಿಗೆ ಹೇಗೆ ಫೈಂಡ್ ಮಾಡಬೇಕು ಅಂದರೆ, ಸೊ ಲೆಟ್ ಮಿ ಚೂಸ್ ರೈಟ್ ದಿಸ್ ಪೆನ್. ಓಕೆ, ಹೇಗೆ ಬರೀತೀರಿ ಅಂದರೆ ಫಸ್ಟ್ ಒಂದು ಟ್ಯಾಂಜೆಂಟ್ನ ಡ್ರಾ ಮಾಡ್ತೀರಾ. ಸೊ ಇಲ್ಲಿ ಕಾಣಿಸ್ತಿದೆ ಅಲ್ಲ, ವಾಟ್ ಈಸ್ ದಿಸ್? ದಿಸ್ ಈಸ್ ಅ ಟ್ಯಾಂಜೆಂಟ್. ಓಕೆ, ಸರ್ಕಲಿಗೆ ಹೇಗೆ ಟ್ಯಾಂಜೆಂಟ್ನ ಡ್ರಾ ಮಾಡ್ತಿರಲ್ಲ ಅದೇ ಥರ ಈ ಸ್ಪಿಯರಿಗೆ ಒಂದು ಟ್ಯಾಂಜೆಂಟ್ನ ಡ್ರಾ ಮಾಡಿ. ಆ ಟ್ಯಾಂಜೆಂಟ್ ಈಸ್ ನಥಿಂಗ್ ಬಟ್ ದ ಲೈನ್ ವಿಚ್ ಟಚಸ್ ದ ಸರ್ಕಲ್ ಅಟ್ ಒನ್ ಪಾಯಿಂಟ್, ಅದನ್ನ ಟ್ಯಾಂಜೆಂಟ್ ಅಂತಾರೆ. ಹೌದಾ? ಸೊ ಆ ಪಾಯಿಂಟ್ ಇದೆಯಲ್ಲ ಪಿ ಮತ್ತೆ ಸೆಂಟರ್ ಆಫ್ ದ ಸರ್ಕಲ್ ಓ ಜಾಯಿನ್ ಮಾಡಿದಾಗ ಒಂದು ಲೈನ್ ಬರುತ್ತಲ್ಲ, ದಟ್ ಈಸ್ ನಥಿಂಗ್ ಬಟ್ ನಾರ್ಮಲ್. ಸೊ ಸರ್ಕಲಲ್ಲಿ ನಾರ್ಮಲ್ ಹೆಂಗೆ ಫೈಂಡ್ ಮಾಡೋದು, ಸ್ಪಿಯರಲ್ಲಿ ಹೆಂಗೆ ಫೈಂಡ್ ಮಾಡೋದು ಅಂತ ಗೊತ್ತಾಯಿತು. ಸ್ಪಿಯರ್ ಮೇಲೆ ಒಂದು ಪಾಯಿಂಟ್ ಪ್ಲಸ್ ಸೆಂಟರಿಗೆ ಒಂದು ಲೈನ್ನ ಜಾಯಿನ್ ಮಾಡಿದರೆ ವಿ ಗೆಟ್ ಫೋಕಸ್. ನಾಟ್ ಫೋಕಸ್, ಇಟ್ ಈಸ್ ನಾರ್ಮಲ್. ಫೋಕಸ್ ಬಗ್ಗೆ ನೆಕ್ಸ್ಟ್ ಕಲಿಯೋಣ. ಅದು ಓಕೆ, ಬಟ್ ಮಿರರ್ಸಿಗೆ ಹೇಗೆ ಡ್ರಾ ಮಾಡೋದು ಅಂದರೆ ಸೆಂಟರ್ ಆಫ್ ಕರ್ವೇಚರ್ ಇರುತ್ತಲ್ಲ, ಸೆಂಟರ್ ಆಫ್ ಕರ್ವೇಚರಿಂದ ನೀವು ಮಿರರ್ ಮೇಲೆ ಯಾವುದೇ ಒಂದು ಪಾಯಿಂಟನ್ನು ಹಿಡ್ಕೊಂಡ್ಬಿಟ್ಟು ಒಂದು ಲೈನ್ನ ಜಾಯಿನ್ ಮಾಡಿದರೆ ಅದು ನಾರ್ಮಲ್ ಥರ ಆ್ಯಕ್ಟ್ ಆಗುತ್ತೆ. ಸೊ ಯು ಕ್ಯಾನ್ ಸಿ ದ್ಯಾಟ್ ಹಿಯರ್. ಓಕೆ, ಸೆಂಟರ್ ಆಫ್ ಕರ್ವೇಚರ್ ಮತ್ತು ಮಿರರ್ ಮೇಲಿನ ಒಂದು ಪಾಯಿಂಟ್ನ ಜಾಯಿನ್ ಮಾಡಿದ್ದಕ್ಕೆ ಏನು ಸಿಗ್ತಿದೆ? ನಾರ್ಮಲ್ ಸಿಗ್ತಿದೆ. ಓಕೆನಾ? ಸೊ ನಾರ್ಮಲ್ ಅಂದರೆ ಹೇಗೆ ಫೈಂಡ್ ಮಾಡಬೇಕು ಅಂತ ಗೊತ್ತಾಯ್ತಲ್ಲ? ಎಸ್. ನೆಕ್ಸ್ಟ್, ಫೋಕಸ್ ಅಂದರೆ ಏನು? ಜನರಲಿ ಫೋಕಸ್ ಅಂದರೆ ಏನು ಹೇಳಿ ನೀವು? ಫೋಕಸ್ ಅಂದರೆ ಒಂದು ಕಡೆ ಗಮನ ಕೊಟ್ಟು ಒಂದು ಕಡೆ ಕಾನ್ಸಂಟ್ರೇಷನ್, ಆ ಕಡೆ ಡಿಸ್ಟ್ರಾಕ್ಷನ್ ಇಲ್ದಂಗೆ ಓದಿದರೆ ಫೋಕಸ್ಸಿಂದ ಓದ್ತಿದ್ದಾರೆ ಅಂತಾರಲ್ಲ, ಅದೇ ಫೋಕಸ್ ಕೂಡ ಇಲ್ಲೂ ಕೂಡ. ಇದೇನಾಗ್ತಿದೆ, ಪ್ಯಾರಲಲ್ ಲೈಟ್ ರೇಸ್ ಬರ್ತಾ ಇದೆ, ರಿಫ್ಲೆಕ್ಟ್ ಆಗಿಬಿಟ್ಟು ಒಂದು ಪಾಯಿಂಟಿಗೆ ಫೋಕಸ್ ಆಗ್ತಿದೆ, ಒಂದು ಪಾಯಿಂಟಿಗೆ ಹೋಗಿ ಜಾಯಿನ್ ಆಗ್ತಿದೆ. ಓಕೆ, ಫೋಕಸ್ ನೆನ್ಪಿಟ್ಕೊಳೋದೇನು ಕಷ್ಟ ಇಲ್ಲ. ಫೋಕಸ್ ಅಂದರೆ ಏನು? ಎಲ್ಲ ಗಮನ ಒಂದು ಕಡೆ, ಹಾಗೆ ಎಲ್ಲ ಲೈಟ್ ರೇಸ್ ಬಂದು ಒಂದು ಕಡೆ ಸೇರ್ತಿದೆ. ಆ ಪಾಯಿಂಟನ್ನೇ ನಾವು ಏನಂತ ಕರಿತೀವಿ? ಫೋಕಸ್ ಅಂತ ಕರಿತೀವಿ. ಓಕೆ, ಗೊತ್ತಾಯ್ತಲ್ಲ ಫೋಕಸ್ ಅಂದರೆ ಏನು ಅಂತ? ಎಸ್. ನೆಕ್ಸ್ಟ್, ಸೊ ಈ ಫೋಕಸ್ ಎಲ್ಲೆಲ್ಲಿರುತ್ತೆ? ಕಾನ್ಕೇವ್ ಮಿರರಿಗೆ, ಕಾನ್ವೆಕ್ಸ್ ಮಿರರಿಗೆ. ಇಲ್ಲಿ ಕೊಟ್ಟಿದ್ದಾರೆ ಕನ್ವರ್ಜಿಂಗ್ ಮಿರರ್ ಅಂತ, ಇಲ್ಲಿದೆ ಡೈವರ್ಜಿಂಗ್ ಮಿರರ್ ಅಂತ. ನಮ್ಮ ಕಾನ್ಕೇವ್ ಇದೆ ಅಲ್ಲ, ಕೇವ್ ಗುಹೆ, ಸೊ ಅಲ್ಲಿ ಏನಾಗುತ್ತೆ ಅಂದರೆ ಲೈಟ್ ರೇಸ್ ಬಂದಿರೋದೆಲ್ಲ ರಿಫ್ಲೆಕ್ಟ್ ಆಗಿ ಅದ್ರ ಮುಂದ್ಗಡೆ ಒಂದು ಪಾಯಿಂಟಲ್ಲಿ ಜಾಯಿನ್ ಆಗುತ್ತೆ. ಕನ್ವರ್ಜಿಂಗ್ ಅಂದರೆ ಏನು ಅಂದರೆ ಎಲ್ಲಾನು ಒಂದು ಕಡೆ ಕೂಡಿಸೋದು. ಓಕೆ, ಸೊ ಕಾನ್ಕೇವ್ ಮಿರರ್ನ ಕನ್ವರ್ಜಿಂಗ್ ಮಿರರ್ ಅಂತ ಕರೀತಾರೆ. ಯಾಕಂದರೆ ಲೈಟ್ ರೇಸ್ ಬಂದಿರೋದೆಲ್ಲ ಒಂದು ಪಾಯಿಂಟಿಗೆ ಹೋಗಿ ಮೀಟ್ ಆಗುತ್ತೆ. ಅದೇ ಥರ ಕಾನ್ವೆಕ್ಸ್ ಮಿರರಿಗೆ ಡೈವರ್ಜಿಂಗ್ ಮಿರರ್ ಅಂತ ಕರೀತಾರೆ. ಯಾಕೆ? ಬಿಕಾಸ್ ಎಲ್ಲ ಲೈಟ್ ರೇಸ್ ಬಂದಿರೋದು ರಿಫ್ಲೆಕ್ಟ್ ಆಗಿ ಬೇರೆ ಬೇರೆ ಡೈರೆಕ್ಷನಲ್ಲಿ ಹೋಗುತ್ತೆ. ಯು ಕ್ಯಾನ್ ಸಿ ದ್ಯಾಟ್ ಹಿಯರ್. ಹೌದಾ? ಇಲ್ಲಿ ನೋಡ್ಬೋದಲ್ವಾ ಈ ಡಯಾಗ್ರಾಮಲ್ಲಿ ಏನಾಗ್ತಿದೆ? ಸೊ ಯು ಕ್ಯಾನ್ ಸಿ ದ್ಯಾಟ್ ದಿಸ್ ಈಸ್ ಕಮಿಂಗ್ ಹಿಯರ್, ಇಟ್ಸ್ ಗೆಟಿಂಗ್ ರಿಫ್ಲೆಕ್ಟೆಡ್ ಸಮ್ವೇರ್, ಇಟ್ಸ್ ಕಮಿಂಗ್ ಹಿಯರ್, ಇಟ್ಸ್ ಗೆಟಿಂಗ್ ರಿಫ್ಲೆಕ್ಟೆಡ್. ಬೇರೆ ಬೇರೆ ಡೈರೆಕ್ಷನಲ್ಲಿ ರಿಫ್ಲೆಕ್ಟ್ ಆಗ್ತಿದೆ, ಅದಕ್ಕೋಸ್ಕರ ಡೈವರ್ಜಿಂಗ್ ಮಿರರ್ ಅಂತ ಕರೀತಾರೆ. ಓಕೆ, ಸೊ ಈ ಡೈವರ್ಜಿಂಗ್ ಮಿರರಲ್ಲಿ ಫೋಕಸ್ ಹೆಂಗೆ ಕಂಡುಹಿಡಿಯೋದು? ಫೋಕಸ್ ಅಂದರೆ ಏನು? ಎಲ್ಲ ರೇಸು ಒಂದು ಹತ್ರ ಮೀಟ್ ಆಗಬೇಕು. ಡೈವರ್ಜಿಂಗ್ ಮಿರರಲ್ಲಿ ಎಲ್ಲ ಒಂದೊಂದು ಕಡೆ ಹೋಗ್ತಿದೆ, ಮೀಟ್ ಆಗಲ್ಲ ಅವು. ಹೌದಾ? ಸೊ ಯು ಕ್ಯಾನ್ ಸಿ ದ್ಯಾಟ್ ಇದನ್ನು ನಾವು ಎಷ್ಟೇ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋದರೂ ಒಂದೊಂದು ಡೈರೆಕ್ಷನಿಗೆ ಹೋಗ್ತಿದೆ, ಮೀಟ್ ಆಗಲ್ಲ ಅವು. ಅದಕ್ಕೆ ಏನು ಮಾಡ್ತೀವಿ? ನಾನು ಹೇಳಿದ್ನಲ್ಲ ಹಿಂದ್ಗಡೆ ಲಾಜಿಕ್, ನಮ್ಮ ಬ್ರೈನ್ ಏನು ಮಾಡುತ್ತೆ? ಆ ಲೈಟ್ ರೇಸ್ನ ಟ್ರೇಸ್ ಮಾಡುತ್ತೆ ಅಂತ. ಸೊ ಆ ಲಾಜಿಕ್ ಇಲ್ಲಿ ಯೂಸ್ ಆಗುತ್ತೆ. ಈ ಲೈಟ್ ರೇಸ್ ಏನಿದೆ ಅಲ್ವಾ, ಇದನ್ನು ನಾವು ಟ್ರೇಸ್ ಬ್ಯಾಕ್ ಮಾಡ್ತಾ ಹೋಗ್ತೀವಿ. ಓಕೆ, ಈ ಕಡೆ ನೋಡ್ಬೋದು ನೀವು, ಸರಿನಾ? ಸೊ ಟ್ರೇಸ್ ಬ್ಯಾಕ್ ಮಾಡ್ತಾ ಹೋದಾಗ ಒಂದು ಪಾಯಿಂಟ್ ಎಫ್ ಫೋಕಸ್ ನಮಗೆ ಸಿಗುತ್ತೆ. ಫೈನ್. ಸೊ ಎಲ್ಲಿದೆ ಆ ಫೋಕಸ್? ಇಟ್ಸ್ ಬಿಹೈಂಡ್ ದ ಮಿರರ್.
ಸೊ ಕಾನ್ವೆಕ್ಸ್ ಮಿರರಲ್ಲಿ ಫೋಕಸ್ ಮಿರರ್ ಹಿಂದ್ಗಡೆ ಇರುತ್ತೆ, ಕಾನ್ಕೇವ್ ಮಿರರಲ್ಲಿ ಫೋಕಸ್ ಮಿರರ್ ಮುಂದ್ಗಡೆ ಇರುತ್ತೆ. ಕ್ಲಿಯರ್? ಫೋಕಸ್ ಅಂದರೆ ಏನು, ಕನ್ವರ್ಜಿಂಗ್ ಮಿರರ್ ಯಾಕೆ ಕರೀತಾರೆ, ಡೈವರ್ಜಿಂಗ್ ಮಿರರ್ ಯಾಕೆ ಕರೀತಾರೆ ಅಂತ ಇಲ್ಲಿ ಕ್ಲಿಯರ್ ಆಗಿರಬೇಕು. ಓಕೆ, ಏನೇ ಡೌಟ್ ಇದ್ರೂ ಏನು ಮಾಡ್ತೀರಾ, ಕಮೆಂಟಲ್ಲಿ ಕಮೆಂಟ್ ಮಾಡಿ ಕೇಳ್ತೀರಾ. ಓಕೆ ಫೈನ್. ಓಕೆ, ಈಗ ಫೋಕಲ್ ಲೆಂತ್ ಅಂದರೆ ಗೊತ್ತಾ ನಿಮಗೆ? ರಿಲೇಷನ್ ಬಿಟ್ವೀನ್ ಆರ್ ಆ್ಯಂಡ್ ಎಫ್ಗೆ ಹೋಗೋಕ್ಕಿಂತ ಮುಂಚೆ ಫೋಕಲ್ ಲೆಂತ್ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ. ಓಕೆನಾ? ಫೋಕಲ್ ಲೆಂತ್ ಅಂದರೆ ಏನೂ ಇಲ್ಲ, ಫೋಕಸ್ ಮತ್ತು ಈ ಸೆಂಟರ್ ಆಫ್ ಕರ್ವೇಚರ್ ಅಲ್ಲ, ಫೋಕಸ್ ಮತ್ತು ಮಿರರ್ ಮಧ್ಯ ಇರೋ ಡಿಸ್ಟೆನ್ಸ್. ಸೊ ಯು ಕ್ಯಾನ್ ಸಿ ದ್ಯಾಟ್ ಪೋಲ್. ಓಕೆನಾ? ಫೋಕಸ್ ಮತ್ತು ಪೋಲ್ ಮಧ್ಯ ಇರುವ ಡಿಸ್ಟೆನ್ಸ್ನ ಫೋಕಲ್ ಲೆಂತ್ ಅಂತ ಕರೀತಾರೆ. ಕ್ಲಿಯರ್? ಮಿರರ್ ಇಂದ ಡಿಸ್ಟೆನ್ಸ್ ಅಂದ್ರೂ ತಪ್ಪಾಗೋದಿಲ್ಲ, ಬಟ್ ಈ ರೀತಿ ಎಲ್ಲ ತೊಗೊಳಕ್ಕೆ ಬರಲ್ಲ, ಅದಕ್ಕೋಸ್ಕರ ವಿ ರಿಸ್ಟ್ರಿಕ್ಟ್ ಟು ಪೋಲ್. ಸೊ ಪೋಲಿಂದ ಫೋಕಸ್ಸಿಗೆ ಎಷ್ಟು ಡಿಸ್ಟೆನ್ಸ್ ಇದೆಯೋ ಅದನ್ನು ಫೋಕಲ್ ಲೆಂತ್ ಅಂತ ಕರೀತಾರೆ. ಯು ಕ್ಯಾನ್ ಸಿ ದ್ಯಾಟ್. ಓಕೆ, ಆರ್ ಅಂದರೆ ಏನು ಹೇಳಿದ್ನಲ್ಲ ನಾನು, ಈ ಟರ್ಮ್ಸ್ ಎಲ್ಲ ನೆನ್ಪಿಟ್ಕೊಳ್ಳಿ ಅಂತ. ಆರ್ ಅಂದರೆ ಏನು? ಇಟ್ ಈಸ್ ರೇಡಿಯಸ್ ಆಫ್ ಕರ್ವೇಚರ್. ಸೊ ರೇಡಿಯಸ್ ಆಫ್ ಕರ್ವೇಚರ್ ಮತ್ತು ಫೋಕಲ್ ಲೆಂತ್ ಮಧ್ಯ ಒಂದು ರಿಲೇಷನ್ ಇದೆ. ಆ ರಿಲೇಷನ್ ಏನು ಅಂತಾನೆ ಇವತ್ತು ಫೈಂಡ್ ಮಾಡೋಣ. ಸೊ ಪೋಲ್ ಮತ್ತು ಫೋಕಸ್ ಮಧ್ಯ ಇರುವ ಡಿಸ್ಟೆನ್ಸ್ ಫೋಕಲ್ ಲೆಂತ್. ಪೋಲ್ ಮತ್ತು ಸೆಂಟರ್ ಆಫ್ ಕರ್ವೇಚರ್ ಮಧ್ಯ ಇರುವ ಡಿಸ್ಟೆನ್ಸ್ ಏನು? ಇಟ್ ಈಸ್ ಕಾಲ್ಡ್ ಆಸ್ ರೇಡಿಯಸ್ ಆಫ್ ಕರ್ವೇಚರ್. ಓಕೆನಾ? ಸೊ ನಾನು ಏನು ಹೇಳ್ತಿದ್ದೀನಿ ಈಗ ಅಂದರೆ, ಈ ಫೋಕಸ್ ಇದೆಯಲ್ಲ, ದಿಸ್ ಈಸ್ ದ ಮಿಡ್ ಪಾಯಿಂಟ್ ಬಿಟ್ವೀನ್ ಪೋಲ್ ಆ್ಯಂಡ್ ಸೆಂಟರ್ ಆಫ್ ಕರ್ವೇಚರ್. ಇಲ್ಲಿ ಪೋಲ್ ಇದೆ, ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಇದೆ. ಓಕೆ, ಅದ್ರ ಮಧ್ಯ ಏನು ಬರ್ತಿದೆ? ಫೋಕಸ್ ಬರ್ತಿದೆ. ಹಾಗಂದ್ರೆ ಕ್ಯಾನ್ ಐ ಸೇ ದಟ್ ಈ ಪಾರ್ಟ್ ಎರಡು ಪಾರ್ಟ್ನ ಆ್ಯಡ್ ಮಾಡಿದರೆ ಹಾಫ್ ಇದೆ ಅಲ್ವಾ? ಸೊ ಅವನ್ನ ಆ್ಯಡ್ ಮಾಡಿದರೆ ಕಂಪ್ಲೀಟ್ ನಮಗೆ ಸಿಗುತ್ತೆ ವ್ಯಾಲ್ಯೂ, ಹೌದಾ? ಸೊ ಕ್ಯಾನ್ ಐ ರೈಟ್ ಆರ್ ಇಸ್ ಈಕ್ವಲ್ ಟು ಎಫ್, ಈ ಕಡೆ ಫಸ್ಟ್ ಎಫ್ ಲೆಂತ್, ಓಕೆ, ಆ್ಯಂಡ್ ಈ ಕಡೆ ಕೂಡ ಎಷ್ಟಿದೆ ಲೆಂತ್? ಎಫ್, ಯಾಕಂದರೆ ದಿಸ್ ಇಸ್ ದ ಮಿಡ್ ಪಾಯಿಂಟ್. ಓಕೆ, ಸೊ ಏನಾಗುತ್ತೆ? ಆರ್ ಈಸ್ ಈಕ್ವಲ್ ಟು 2f. ಸೊ ದಿಸ್ ಈಸ್ ದ ರಿಲೇಷನ್. ದಿಸ್ ಈಸ್ ದ ರಿಲೇಷನ್ ಬಿಟ್ವೀನ್ ರೇಡಿಯಸ್ ಆಫ್ ಕರ್ವೇಚರ್ ಆ್ಯಂಡ್ ಫೋಕಸ್. ಸೊ ಇದೇ ಇಕ್ವೇಷನ್ನ ಸ್ವಲ್ಪ ರೀಅರೇಂಜ್ ಮಾಡಿ ಬರೆಯೋಣ. ಏನಾಗುತ್ತೆ? ಎಫ್ ಇಸ್ ಈಕ್ವಲ್ ಟು r/2. ಕ್ಲಿಯರಾ? ಕ್ಲಿಯರಾಗಿ ಗೊತ್ತಾಗ್ತಿದೆನಾ? ರೇಡಿಯಸ್ ಆಫ್ ಕರ್ವೇಚರ್ ದೊಡ್ಡದು. ಓಕೆನಾ? ನೆನ್ಪಿಟ್ಕೊಳ್ಳಿ. ಸೊ ಆರ್ ಇಸ್ ಈಕ್ವಲ್ ಟು 2f ಅಥವಾ f/2 ಅಂತ ಕನ್ಫ್ಯೂಷನ್ ಆಗ್ಬೋದು. ಸೊ ಈ ಕನ್ಫ್ಯೂಷನ್ನ ಹೇಗೆ ಕ್ಲಿಯರ್ ಮಾಡ್ತೀರಾ? ಆರ್ ಅಂದರೆ ರೇಡಿಯಸ್ ಆಫ್ ದ ಸರ್ಕಲ್, ಅದು ದೊಡ್ಡ ಕ್ವಾಂಟಿಟಿ. ಫೋಕಸ್ ಏನು ಬರುತ್ತೆ? ಅದ್ರ ಮಧ್ಯ, ಅದ್ರ ಒಳಗಡೆ ರೇಂಜಲ್ಲಿ ಫೋಕಸ್ ಬರುತ್ತೆ. ಕ್ಲಿಯರ್? ಗೊತ್ತಾಗ್ತಿದೆ ಅಲ್ಲ ಎಲ್ಲರಿಗೂ? ಎಸ್. ನೆಕ್ಸ್ಟ್ ಏನು? ಸೊ ಇದೇ ಫಾರ್ಮುಲಾಸ್ನ ಇಲ್ಲಿ ಕೊಟ್ಟಿದ್ದಾರೆ, ನೆನ್ಪಿಡ್ಕೊಳ್ಳಿ, ಇಂಪಾರ್ಟೆಂಟ್. ನೆನ್ಪು ಹೇಗೆ ಇಟ್ಕೊಳ್ತೀರಾ? ರೇಡಿಯಸ್ ಆಫ್ ಕರ್ವೇಚರ್ ಅಂದರೆ ದೊಡ್ಡದು, ಅದ್ರ ಒಳಗಡೆ ಫೋಕಸ್ ಬರುತ್ತೆ. ಓಕೆ, ಎಸ್. ನೋಡೋಣ ನೆಕ್ಸ್ಟ್. ಓಕೆ, ಒಂದು ಕ್ವೆಶ್ಚನ್ ಇದೆ. Focus of diverging mirror is located 10 cm away from the pole. Find the value of radius of curvature of the mirror. Okay na? Pause this video and try it by yourself first. Okay, so let me solve. ಏನಂತ ಕೊಟ್ಟಿದ್ದಾರೆ? Focus of diverging mirror is located 10 cm away from pole. ಸೊ ಇವರು ನನಗೆ ಡೈರೆಕ್ಟಾಗಿ ಯಾವ ಟರ್ಮ್ಸು ಕೊಟ್ಟಿಲ್ಲ, ಅದಕ್ಕೋಸ್ಕರ ನಾನು ಫಸ್ಟ್ ಏನು ಮಾಡಿಬಿಡ್ತೀನಿ, ರೇ ಡಯಾಗ್ರಾಮ್ನ ಬಿಡಿಸ್ತೀನಿ. ಓಕೆ, ಸೊ ವಾಟ್ ದೇ ಹ್ಯಾವ್ ಗಿವನ್? ಫೋಕಸ್ ಕೊಟ್ಟಿದ್ದಾರೆ. ಸೊ ಫೋಕಸ್ ಎಲ್ಲಿರುತ್ತೆ? ಸೊ ಲೆಟ್ ಮಿ ರೈಟ್ ದಿಸ್ ಆಸ್ ಸೆಂಟರ್ ಆಫ್ ಕರ್ವೇಚರ್. ಓಕೆನಾ? ಸೊ ಇಲ್ಲಿ ಒಂದು ಡೈವರ್ಜಿಂಗ್ ಮಿರರ್ ಅಂತ ಕೊಟ್ಟಿದ್ದಾರಲ್ಲ, ಮಿರರ್ ಹಿಂದ್ಗಡೆ ಇರುತ್ತೆ ಫೋಕಸ್. ಫೈನ್. ಸೊ ಫೋಕಸ್ ಮತ್ತು ಪೋಲ್. ಪೋಲ್ ಎಲ್ಲಿರುತ್ತೆ? ವೆರ್ ಇಸ್ ದ ಪೋಲ್? ಎಲ್ಲಿರುತ್ತೆ ಹೇಳಿದ್ನಲ್ಲ? ಎಸ್, ಅದು ಯಾವಾಗಲೂ ಪೋಲ್ ಫೋಕಸ್ಗಿಂತ ಮುಂದ್ಗಡೆ, ಯಾಕಂದರೆ ಮಿರರ್ ಹಿಂದ್ಗಡೆ ಇಲ್ಲಿ ಗ್ಯಾಪ್ ಕರೆಕ್ಟ್ ಆಗಿಲ್ಲ. ಓಕೆ, ಐ ಡ್ರಾ ಹಿಯರ್. ಓಕೆ, ಸೊ ಇಲ್ಲೇನಿದೆ, ನಮ್ಮ ಲೆನ್ಸ್, ಡೈವರ್ಜಿಂಗ್ ಲೆನ್ಸ್ ಬಿಡಿಸ್ಬಿಡೋಣ. ಓಕೆ, ಕ್ಲಿಯರ್ ಆಗುತ್ತೆ. ಸೊ ಇದು ಏನಿದು? ವಾಟ್ ಈಸ್ ದಿಸ್ ಪಾಯಿಂಟ್? ದಿಸ್ ಪಾಯಿಂಟ್ ಈಸ್ ಕಾಲ್ಡ್ ಆಸ್ ಪೋಲ್. ಓಕೆ, ಇಲ್ಲಿ ಫೋಕಸ್ ಇದೆನಾ ಮಿರರ್ ಹಿಂದ್ಗಡೆ? ಓಕೆ, ಪೋಲ್ ಮತ್ತು ಫೋಕಸ್ ಮಧ್ಯ 10 cm ಡಿಸ್ಟೆನ್ಸ್ ಇದೆ. ಓಕೆ, ಅಂದರೆ ಏನು ಕೊಟ್ಟಿದ್ದಾರೆ ಅವರು? ವಾಟ್ ಡಿಸ್ಟೆನ್ಸ್ ದೇ ಹ್ಯಾವ್ ಗಿವನ್? ಫೋಕಸ್ ಮತ್ತು ಪೋಲ್ ಮಧ್ಯ ಇರೋ ಡಿಸ್ಟೆನ್ಸ್ನ ಏನಂತ ಕರಿತೀವಿ ನಾವು? ದಟ್ ಈಸ್ ಕಾಲ್ಡ್ ಆಸ್ ಫೋಕಲ್ ಲೆಂತ್. ಓಕೆ,
ಸೊ ಫೋಕಲ್ ಲೆಂತ್ ಎಷ್ಟು 10 ಸೆಂಟಿಮೀಟರ್ಸ್. ಓಕೆ, ನೆಕ್ಸ್ಟ್ ಫೈಂಡ್ ದ ವ್ಯಾಲ್ಯೂ ಆಫ್ ರೇಡಿಯಸ್ ಆಫ್ ಕರ್ವೇಚರ್. ಸೊ ರೇಡಿಯಸ್ ಆಫ್ ಕರ್ವೇಚರ್ ಅಂದರೆ ಇಲ್ಲಿ ಬರುತ್ತೆ, ಹೌದಾ? ಯಾಕೆ? ಕಾನ್ಕೇವ್ ಮಿರರ್ ಆಗಿದ್ರೆ ಮಿರರ್ ಮುಂದ್ಗಡೆ ಇರ್ತಿತ್ತು, ಕಾನ್ವೆಕ್ಸ್ ಮಿರರ್ ಆಗಿರೋದ್ರಿಂದ ಮಿರರ್ ಹಿಂದ್ಗಡೆ ತೊಗೊಳ್ತಿದ್ದೀವಿ. ಓಕೆನಾ? ಸೊ ನಮ್ಮ ಫಾರ್ಮುಲಾ ಏನು? ರೇಡಿಯಸ್ ಆಫ್ ಕರ್ವೇಚರ್ ಇಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಫೋಕಲ್ ಲೆಂತ್, ಹೌದಾ? ಎಸ್, 2 ಇಂಟು ಎಷ್ಟು? 10 ಸೆಂಟಿಮೀಟರ್. ಸೊ ವಾಟ್ ಈಸ್ ದ ರೇಡಿಯಸ್ ಆಫ್ ಕರ್ವೇಚರ್? ಇಟ್ ಈಸ್ 20 ಸೆಂಟಿಮೀಟರ್ಸ್. ಎಷ್ಟು ಜನ ಕರೆಕ್ಟಾಗಿ ಆನ್ಸರ್ ಬಂತು? ಹೌ ಮೆನಿ ಗಾಟ್ ದಿಸ್ ಆನ್ಸರ್ ಕರೆಕ್ಟ್? ಕಂಗ್ರ್ಯಾಚುಲೇಷನ್, ವೆರಿ ಗುಡ್, ಕೀಪ್ ಇಟ್ ಅಪ್. ಓಕೆನಾ? ಎಸ್. ನೆಕ್ಸ್ಟ್ ಏನು? ಸ್ಟ್ಯಾಂಡರ್ಡ್ ಇನ್ಸಿಡೆಂಟ್ ರೇ ಅಂತ ಕರಿತೀವಿ. ಓಕೆನಾ? ಈ ಸ್ಟ್ಯಾಂಡರ್ಡ್ ಇನ್ಸಿಡೆಂಟ್ ರೇ ಅಂದರೆ ಏನು ಅಂದರೆ, ಕೆಲವೊಂದು ರೇಸ್ ಓಕೆನಾ ಈ ಪಾತಿಂದ ಬರ್ತಿದೆ ಅಂದರೆ ಅದು ಅಲ್ಲೇ ರಿಫ್ಲೆಕ್ಟ್ ಆಗಿ ಹೋಗಬೇಕು, ಬೇರೆ ಕಡೆ ಎಲ್ಲೂ ಹೋಗಲ್ಲ. ಲೆಟ್ ಮಿ ಶೋ ದ್ಯಾಟ್. ಬಿಫೋರ್ ದ್ಯಾಟ್, ಓಹೋ ಆನ್ಸರ್ ಕೂಡ ಇಲ್ಲೇ ಡಿಸ್ಪ್ಲೇ ಆಗಿಬಿಟ್ಟಿದೆ ಅಲ್ಲ, ನೋ ಪ್ರಾಬ್ಲಮ್. ಹೌ ಮೆನಿ ರೇಸ್ ಡು ವಿ ನೀಡ್ ಟು ಲೊಕೇಟ್ ಆನ್ ಇಮೇಜ್? ಸೊ ನಾನು ಗೋಲ್ಡನ್ ರೂಲ್ ಹೇಳಿದ್ನಲ್ಲ, ಅದನ್ನು ಜ್ಞಾಪಿಸೋಕ್ಕೆ ಇಲ್ಲಿ ಈ ಸ್ಲೈಡ್ನ ಯೂಸ್ ಮಾಡಿದ್ದೀನಿ. ಓಕೆ, ಸೊ ಅಟ್ಲೀಸ್ಟ್ ನಾವು 2 ರೇಸ್ ಆದರೂ ಬಿಡಿಸ್ಬೇಕು. ಓಕೆ, ರೇ ಡಯಾಗ್ರಾಮ್ಸ್ ಬಿಡಿಸ್ಬೇಕಾದ್ರೆ 2 ರೇಸ್ನ ಯೂಸ್ ಮಾಡಲೇಬೇಕು. ಓಕೆ, ಸೊ ರೇ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್. ಫಸ್ಟ್ ಸ್ಟ್ಯಾಂಡರ್ಡ್ ರೇ ಸ್ಟ್ರೇಟ್ ಆಗಿ, ಏನು ಕನ್ಫ್ಯೂಷನ್ ಇಲ್ಲ, ಸ್ಟ್ರೇಟ್ ಆಗಿ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಬರ್ತಾ ಇದೆ. ಯು ಕ್ಯಾನ್ ಸಿ ದ್ಯಾಟ್ ಹಿಯರ್, ಹೌದಾ? ಸೊ ವಾಟ್ ಹ್ಯಾಪನ್ಸ್ ಆಫ್ಟರ್ ರಿಫ್ಲೆಕ್ಷನ್? ರಿಫ್ಲೆಕ್ಷನ್ ಆದಮೇಲೆ ದಿಸ್ ರೇ ಪಾಸಸ್ ಟು ದ ಫೋಕಸ್. ಓಕೆ, ಸೊ ಹೇಗೆ ನೆನ್ಪಿಟ್ಕೊತೀರಾ? ಸ್ಟ್ರೇಟ್ ಆಗಿ ಒಬ್ರು ಗಮನ ಕೊಟ್ಟು ಓದ್ತಿದ್ದಾರೆ ಅಂದರೆ ಅರ್ಥ ಏನು? ಅವರು ಫೋಕಸ್ ಇಂದ ಓದ್ತಿದ್ದಾರೆ ಅಂತ. ಸಿಂಪಲ್, ಸ್ಟ್ರೇಟ್, ಫೋಕಸ್. ಓಕೆನಾ? ಫಸ್ಟ್ ರೇ ಇದು. ನೆಕ್ಸ್ಟ್ ಏನು ಅನ್ನೋಕ್ಕಿಂತ ಮುಂಚೆ ಇಲ್ಲೊಂದು ಕ್ವಶನ್ ಇದೆ. ವಿಚ್ ಆಫ್ ದ ಫಾಲೋವಿಂಗ್ ಇನ್ಸಿಡೆಂಟ್ ರೇ ಪಾಸಸ್ ಥ್ರೂ ದ ಫೋಕಸ್ ಆಫ್ಟರ್ ರಿಫ್ಲೆಕ್ಷನ್? ರೇ ಪಾಸಿಂಗ್ ಥ್ರೂ ದ ಫೋಕಸ್ ಸೇಮ್ ಇವಾಗ ಕಲ್ತಿದ್ವಲ್ಲ, ಏನದು? ಪ್ಯಾರಲಲ್ ಆಗಿ ಅಂದರೆ ಸ್ಟ್ರೇಟ್ ಆಗಿ. ಪ್ಯಾರಲಲ್ ಅನ್ನೋ ವರ್ಡ್ ತುಂಬ ಇಂಪಾರ್ಟೆಂಟ್. ಸ್ಟ್ರೇಟ್ ಅನ್ನೋಕ್ಕಿಂತ ಪ್ಯಾರಲಲ್ ಆಗಿ. ಪ್ಯಾರಲಲ್ ಆಗಿ ಅಂದರೆ ಈಗ ಕ್ಲಾಸಲ್ಲಿ ಟೀಚರ್ಸ್ ಏನು ಹೇಳ್ತಿರ್ತಾರೆ ಅದನ್ನು ಅಗ್ರಿ ಮಾಡ್ಕೊಂಡು ಯಾರು ಎಲ್ಲ ಪ್ಯಾರಲಲ್ಲಿ ಫಾಲೋ ಮಾಡ್ತಿರ್ತಾರಲ್ಲ ಅವರು ಫೋಕಸ್ ಆಗಿ ಓದ್ತಿದ್ದಾರೆ ಅಂತ ಅರ್ಥ. ಓಕೆ, ಸೊ ಈ ರೀತಿ ನಾನು ಯಾಕೆ ಎಕ್ಸಾಂಪಲ್ಸ್ ಕೊಡ್ತಿದ್ದೀನಿ? ಯಾಕಂದರೆ ನಿಮಗೆ ಮುಂದೆ ಕನ್ಫ್ಯೂಷನ್ ಆಗಬಾರ್ದು ಅಂತ. ಓಕೆ, ಪ್ಯಾರಲಲ್ ಆಗಿ ಯಾರೆಲ್ಲ ವರ್ಕ್ನು ಫಾಲೋ ಮಾಡ್ತಾರೋ ಅವ್ರು ಫೋಕಸ್ಸಿಂದ ಓದ್ತಿದ್ದಾರೆ ಅಂತ. ಸೊ ಈ ಥರ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಏನು? ವಾಟ್ಸ್ ನೆಕ್ಸ್ಟ್? ಇನ್ಸಿಡೆಂಟ್ ರೇ ಪಾಸಿಂಗ್ ಥ್ರೂ ಫೋಕಸ್. ಸೊ ಈಗ ಇದ್ರ ಉಲ್ಟಾ, ಸ್ಟ್ರೇಟ್ ಆಗಿ ಬರ್ತಿಲ್ಲ, ಫೋಕಸ್ಸಿಂದ ಓದ್ತಿದ್ದಾರೆ ಯಾರೋ. ಓಕೆನಾ? ಅದ್ರ ಅರ್ಥ ಏನು? ಅವ್ರು ಕೊಟ್ಟಿರೋದೆಲ್ಲ ಫಾಲೋ ಮಾಡ್ತಿದ್ದಾರೆ, ಟೀಚರ್ಸ್ ಹೇಳಿರೋದೆಲ್ಲ ಫಾಲೋ ಮಾಡ್ತಿದ್ದಾರೆ. ಸೊ ಫೋಕಸ್ ಆ್ಯಂಡ್ ಪ್ಯಾರಲಲ್. ಪ್ಯಾರಲಲ್ ಇದ್ರೆ ಫೋಕಸ್, ಫೋಕಸ್ ಇದ್ರೆ ಪ್ಯಾರಲಲ್. ಓಕೆನಾ? ಇನ್ನೊಂದು ರೇ. ಓಕೆ, ಸೆಂಟರ್ ಆಫ್ ಕರ್ವೇಚರ್. ಸೆಂಟರ್ ಆಫ್ ಕರ್ವೇಚರ್ ಅಂದರೆ ಸೀದಾ ಅಂತ ನೆನ್ಪಿಟ್ಕೊಂಬಿಡಿ. ಇಟ್ ಡಸಂಟ್ ಕೇರ್ ಎನಿಥಿಂಗ್, ಹೇಗೆ ಬರುತ್ತೋ ಆ ರೇ ಹಾಗೆ ರಿಫ್ಲೆಕ್ಟ್ ಆಗಿ ಹೋಗುತ್ತೆ. ಸೆಂಟರ್ ಆಫ್ ಕರ್ವೇಚರ್ ಸಿ ಅಂದರೆ ಏನು? ಸೀದಾ ಬಂದು ಸೀದಾ ಹೋಗುತ್ತೆ ಅಷ್ಟೇ. ಓಕೆನಾ? ಸೊ 3 ರೇಸ್ ಯಾವ್ಯಾವುದು? ಫಸ್ಟ್ ಏನಾಯಿತು? ಪ್ಯಾರಲಲ್ ಆಗಿ ಬಂತು, ಫೋಕಸ್ಸಿಂದ ಹೋಯಿತು. ಫೋಕಸ್ಸಿಂದ ಬಂದರೆ ರೇ ಪ್ಯಾರಲಲ್ಲಿ ಹೋಗುತ್ತೆ. ದ ಥರ್ಡ್ ರೇ ಇಸ್ ಸೆಂಟರ್ ಆಫ್ ಕರ್ವೇಚರ್. ಕ್ಲಿಯರ್? ಗೊತ್ತಾಯ್ತಲ್ಲ? ಸೊ ಹಿಯರ್ ಯು ಕ್ಯಾನ್ ಸಿ ದ ಡಯಾಗ್ರಾಮ್ಸ್ ಆಫ್ ದ 3 ಸ್ಟ್ಯಾಂಡರ್ಡ್ ರೇಸ್. ಓಕೆ, ಗೊತ್ತಾಯ್ತಲ್ಲ? ಎಸ್. ನೆಕ್ಸ್ಟ್ ಏನು? ಒಂದು ಕೋಟ್. ಓಕೆ, ಬಿಫೋರ್ ಮೂವಿಂಗ್ ಅಹೆಡ್, ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದೆ ಅಂದರೆ ಲೈಕ್ ಮಾಡೋಕ್ಕೆ ಮರಿಬೇಡಿ. ಓಕೆನಾ? ಸೊ ನಿಮ್ಗೆ ಇಷ್ಟ ಆಗಿದೆ ಅಂದರೆ ನೀವು ಲೈಕ್ ಮಾಡಬೇಕು. ಮತ್ತು ನಿಮ್ಮ ಡೌಟ್, ಒಪಿನಿಯನ್ ಅಥವಾ ಏನೇ ನೀವು ಶೇರ್ ಮಾಡಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಆ್ಯಂಡ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬ ವೀಡಿಯೋಸ್ನ ನಿಮಗೋಸ್ಕರ ತೊಗೊಂಡ್ಬರ್ತೀವಿ. ಏನು ಮೋಟಿವೇಶನ್ ಕೊಟ್ಟಿದ್ದೀನಿ? ಕೋಟ್ ಓದಿದ್ರಾ? ವೇಕಪ್ ಡಿಟರ್ಮೈನ್ಡ್, ಗೋ ಟು ಬೆಡ್ ಸ್ಯಾಟಿಸ್ಫೈಡ್. ಸೊ ನೀವು ಇವತ್ತು ಡಿಟರ್ಮಿನೇಷನಿಂದ ಓದಬೇಕು ಅಂದ್ಕೊಂಡಿರೋದಕ್ಕೆ ಇವತ್ತು ಈ ವಿಡಿಯೋ ನೋಡ್ತಿದ್ದೀರಾ ಇಲ್ಲಿ ತನಕ. ಓಕೆನಾ? ಸೊ ಈ ವಿಡಿಯೋ ಆದಮೇಲೆ ನೀವು ಸ್ಯಾಟಿಸ್ಫೈಡ್ ಆಗಿ ಮಲ್ಕೊಳ್ತೀರಾ. ಎಸ್, ಇವತ್ತು ನಾನು ಒಂದು ಚಾಪ್ಟರ್ನ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಸಿಗುತ್ತೆ. ಓಕೆ, ಸೊ ಆನ್ ದಟ್ ನೋಟ್ ಲೆಟ್ಸ್ ಮೂವ್ ಫಾರ್ವರ್ಡ್. ದ ನೆಕ್ಸ್ಟ್ ಟಾಪಿಕ್ ಈಸ್ ಇಮೇಜ್ ಫಾರ್ಮೇಷನ್ ಇನ್ ಕಾನ್ಕೇವ್ ಮಿರರ್. ಈಗ ಕಾನ್ಕೇವ್ ಮಿರರ್ ಸ್ಟ್ಯಾಂಡರ್ಡ್ ನೋಡಿದ್ವಲ್ವಾ ಹೆಂಗೆ ರೇಸ್ ಪಾಸ್ ಆಗುತ್ತೆ ಅಂತ, ಅದನ್ನೇ ಹಿಡ್ಕೊಂಡು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್.
ಸೊ ಕಾನ್ಕೇವ್ ಮಿರರಲ್ಲಿ 6 ಪಾರ್ಟ್ಸ್ ಬರುತ್ತೆ. ಆಮೇಲೆ ಕಾನ್ವೆಕ್ಸ್ ಮಿರರ್ ಬಗ್ಗೆ ಸ್ಟಡಿ ಮಾಡೋಣ. ಸೊ ಇಮೇಜ್ ಫಾರ್ಮೇಷನ್, ಇಮೇಜ್ ಹೇಗೆ ಫಾರ್ಮ್ ಆಗುತ್ತೆ, ಬೇಸಿಕ್ ಏನಿದ್ರದ್ದು ಸ್ಟ್ಯಾಂಡರ್ಡ್ ರೇಸ್ನ ಮರೆಯೋ ಹಾಗಿಲ್ಲ. ಓಕೆ, ಎಸ್. ಈಗ ಬೇರೆ ಬೇರೆ ಪೊಸಿಷನಲ್ಲಿ ನೋಡ್ತೀವಿ. ಇದು ಕಾನ್ಕೇವ್ ಮಿರರ್ ಹೌದಾ? ಯಾಕೆ ಕಾನ್ಕೇವ್? ಇದು ಕೇವ್ ಏನಾಗಿದೆ, ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಗಿದೆ. ಈ ಕಡೆ ರಿಫ್ಲೆಕ್ಟ್ ಆಗುತ್ತಲ್ವಾ, ಸೊ ಇಟ್ ಈಸ್ ಕಾನ್ಕೇವ್ ಮಿರರ್. ಏನು ಮಾಡ್ತೀವಿ ಅಂದರೆ ನಮ್ಮ ಆಬ್ಜೆಕ್ಟ್ ಪೊಸಿಷನ್ನ ನಾವು ಚೇಂಜ್ ಮಾಡ್ತಾ ಇದ್ದೀವಿ ಟು ಚೆಕ್ ಇಮೇಜ್ ಏನಾಗುತ್ತೆ ಅಂತ. ಒಂದು ಇನ್ಫಿನಿಟಿಗೆ ಹೋಗ್ತೀವಿ, ಇನ್ನೊಂದು ಬಿಯಾಂಡ್ ಸಿ, ಆಟ್ ಸಿ, ಬಿಟ್ವೀನ್ ಎಫ್ ಆ್ಯಂಡ್ ಸಿ, ಫೋಕಸ್ ಮತ್ತು ಸೆಂಟರ್ ಆಫ್ ಕರ್ವೇಚರ್ ಮಧ್ಯೆ ಒಂದ್ಸರಿ ಇಡ್ತೀವಿ, ಫೋಕಸಲ್ಲಿ ಒಂದ್ಸರಿ ಇಡ್ತೀವಿ, ಮತ್ತು ಫೋಕಸ್ಗಿಂತ ಮುಂದೆ ಹೋದರೆ ಏನಾಗುತ್ತೆ ಅಂತ ನೋಡೋಣ. ಸೊ ಫಸ್ಟ್ ವಿ ಆರ್ ಕೀಪಿಂಗ್ ದ ಇಮೇಜ್ ಅಟ್ ಇನ್ಫಿನಿಟಿ. ಎಲ್ಲೋ ದೂರ ಇನ್ಫಿನಿಟಿಯಲ್ಲಿದೆ ಒಂದು ಇಮೇಜ್, ಒಂದು ಆಬ್ಜೆಕ್ಟ್. ಎಕ್ಸಾಂಪಲ್ ಸನ್ ಇನ್ಫೈನೈಟ್ ಡಿಸ್ಟೆನ್ಸಾ, ತುಂಬಾ ದೂರ ಅಲ್ವಾ? ಅಕಾರ್ಡಿಂಗ್ ಟು ಕಂಪ್ಯಾರಿಸನ್ ವಿತ್ ಅವರ್ ಮೆಷರ್ಮೆಂಟ್ಸ್ ತುಂಬ ದೂರ ಇದೆ ಅಲ್ವಾ ಸನ್. ಸೊ ವಿ ಕ್ಯಾನ್ ಸೇ ಇಟ್ ಆಸ್ ಇನ್ ದ ಆಬ್ಜೆಕ್ಟ್ ಈಸ್ ಇನ್ ಇನ್ಫಿನಿಟಿ. ಓಕೆ, ಸೊ ಇನ್ಫಿನಿಟಿ ಇದ್ದಾಗ ಏನಾಗುತ್ತೆ, ಎಲ್ಲ ರೇಸು ಪ್ಯಾರಲಲ್ ಆಗಿ ಬರುತ್ತೆ. ನೆನ್ಪಿಡ್ಕೊಳ್ಳಿ, ದೂರ ಇರುತ್ತೆ, ಅಲ್ಲಿ ಯಾವುದೇ ಆ್ಯಂಗಲಿಂದ ಎಮಿಟ್ ಆಗ್ತಿದ್ರು ನಮ್ಮ ಕಣ್ಣಿಗೆ ರೀಚ್ ಆಗೋಷ್ಟರಲ್ಲಿ ಎಲ್ಲ ಆ್ಯಂಗಲ್ಸ್ ಹೋಗಿ ಸುಮ್ಮನೆ ಪ್ಯಾರಲಲ್ ಆಗಿ ಬಂದು ನಮ್ಮ ಕಣ್ಣಿಗೆ ರೀಚ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ನೋಡ್ಬೋದು ನೀವು ಏನಾಗ್ತಿದೆ, ಆಬ್ಜೆಕ್ಟಿಂದ ಪ್ಯಾರಲಲ್ ರೇಸ್ ಬರ್ತಾ ಇದೆ. ಬಟ್ ಆಫ್ಟರ್ ರಿಫ್ಲೆಕ್ಷನ್ ಏನಾಗುತ್ತೆ, ಅಲ್ಲಿ ನಾನು ಕಾನ್ಕೇವ್ ಮಿರರ್ನ ಹೋಗಿ ಇಟ್ಟರೆ ಏನಾಗುತ್ತೆ, ರಿಫ್ಲೆಕ್ಟ್ ಆಗಿಬಿಟ್ಟು ಫೋಕಸ್ಸಿಂದ ಹೋಗುತ್ತೆ. ಯಾಕೆ ಫೋಕಸ್ಸಿಂದ ಹೋಗ್ತಿದೆ? ಸ್ಟ್ಯಾಂಡರ್ಡ್ ರೇಸ್ನ ನೆನ್ಪು ಮಾಡ್ಕೊಳ್ಳಿ, ಪ್ಯಾರಲಲ್ ಆಗಿ ಬಂದರೆ ಫೋಕಸ್. ಓಕೆನಾ? ಹೇಳಿದೆಲ್ಲ ಅಗ್ರಿ ಮಾಡ್ತಿದ್ರೆ, ಏನು ಎಲ್ಲ ಕಲಿತಿದ್ರೆ ಏನಂತ ಅರ್ಥ, ಹಿ ಈಸ್ ಫೋಕಸಿಂಗ್. ಓಕೆನಾ? ಸೊ ಇಮೇಜ್ ದೂರ ಇದೆ, ಇನ್ಫಿನಿಟಿ ಇಲ್ಲಿದೆ, ಅದು ಆ್ಯಂಗಲ್ ಏನೇ ಇದ್ರೂ ನಮಗೆ ರೀಚ್ ಆಗೋಷ್ಟರಲ್ಲಿ ಪ್ಯಾರಲಲ್ ರೇಸ್ ಆಗುತ್ತೆ. ನಮಗೆ ಗೊತ್ತು ಪ್ಯಾರಲಲ್ ರೇ ಇನ್ಸಿಡೆಂಟ್ ಆದರೆ ಅದು ಫೋಕಸ್ಸಿಂದ ಪಾಸ್ ಆಗುತ್ತೆ. ಕ್ಲಿಯರ್? ಸೊ ಇಮೇಜ್ ಆಬ್ಜೆಕ್ಟ್ ಆಟ್ ಇನ್ಫಿನಿಟಿ ಆ್ಯಂಡ್ ಇಮೇಜ್ ಈಸ್ ಆಟ್ ಫೋಕಸ್. ಸೊ ಈ ಇಮೇಜ್ ಹೇಗಿರುತ್ತೆ, ಇಟ್ಸ್ ಅ ರಿಯಲ್ ಇಮೇಜ್. ವೈ ರಿಯಲ್ ಇಮೇಜ್? ಮಿರರ್ ಮುಂದ್ಗಡೆ ತಾನೇ ಇಮೇಜ್ ಫಾರ್ಮ್ ಆಗ್ತಿರೋದು. ಸೊ ವಿ ಗೆಟ್ ಅ ರಿಯಲ್ ಇಮೇಜ್. ಇನ್ವರ್ಟೆಡ್ ಇಮೇಜ್ ದೂರದಿಂದ ಬರುತ್ತಲ್ಲ, ಸೊ ಇನ್ವರ್ಟೆಡ್ ಆಗಿ ಕಾಣುತ್ತೆ. ಕ್ಲಿಯರ್? ಡಿಮಿನಿಷ್ಡ್ ಈಸ್ ನಥಿಂಗ್ ಬಟ್ ಸೈಜ್ ತುಂಬ ಚಿಕ್ಕದಾಗಿ ಕಾಣುತ್ತೆ. ಈಗ ನ್ಯಾಚುರಲಿ ನಾವು ಸಣ್ಣ ನೋಡಿದಾಗ ನಮಗೆ ಸನ್ ಎಷ್ಟು ದೊಡ್ಡದಿದೆ ಅಷ್ಟು ದೊಡ್ಡದು ಕಾಣುತ್ತಾ, ಅಥವಾ ಸಣ್ಣದಾಗಿ ಕಾಣುತ್ತಾನೆ? ದಟ್ ಈಸ್ ಕಾಲ್ಡ್ ಆಸ್ ಡಿಮಿನಿಷ್ಡ್ ಇಮೇಜ್. ಓಕೆ, ಎಸ್. ನೆಕ್ಸ್ಟ್, ಬಿಹೈಂಡ್ ಸಿ. ಎಲ್ಲೋ ಇನ್ಫಿನಿಟಿಯಲ್ಲಿತ್ತಲ್ಲ, ಅದನ್ನು ಸ್ವಲ್ಪ ಮುಂದೆ ತೊಗೊಂಡ್ಬಂದ್ವಿ. ಎಲ್ಲಿದೆ ಈಗ ಅದು? ಬಿಹೈಂಡ್ ಸಿ ಹಿಂದ್ಗಡೆನೇ ಇದೆ, ತುಂಬ ದೂರ ಇಲ್ಲ. ಓಕೆ, ಸೊ ಏನಾಗ್ತಿದೆ ಬಿಹೈಂಡ್ ಸಿಯಲ್ಲಿ ನೋಡೋಣ. ಒಂದು ರೇ ಏನಾಯಿತು, ಪ್ಯಾರಲಲ್ಲಿ ಬರ್ತಾ ಇದೆ. ಓಕೆ, ಒಂದು ಪ್ಯಾರಲಲ್ ರೇನ ನಾವು ಕನ್ಸಿಡರ್ ಮಾಡಿದ್ವಿ. ಫೈನ್. ಏನಾಗುತ್ತೆ, ಪ್ಯಾರಲಲ್ ಬಂದಿರೋದು ಫೋಕಸ್ಸಿಂದ ಹೋಗ್ತಿದೆನಾ ಇಲ್ಲಿ? ಯು ಕ್ಯಾನ್ ಸಿ ದ್ಯಾಟ್. ಎಸ್. ಇನ್ನೊಂದು ರೇ ಏನಾಗ್ತಿದೆ, ಇಟ್ ಈಸ್ ಪಾಸಿಂಗ್ ಥ್ರೂ ಸೆಂಟರ್ ಆಫ್ ಕರ್ವೇಚರ್. ಓಕೆನಾ? ಸೊ ಫಸ್ಟ್ ಯಾವ ಪಾಯಿಂಟ್ ಇದೆ ಅಲ್ಲಿಂದ ಹೋಗುತ್ತೆ. ಸೊ ಇಲ್ಲಿ ನೀವು ಫೋಕಸ್ಸಿಂದ ಪಾಸ್ ಮಾಡೋಕ್ಕೆ ಟ್ರೈ ಮಾಡಬಾರ್ದು. ಇಫ್ ಇಟ್ ಈಸ್ ಆಲ್ಸೋ ನಮಗೆ ಕರೆಕ್ಟ್ ಆನ್ಸರ್ ಬರುತ್ತೆ. ಇನ್ ಕೇಸ್ ನೀವೇನಾದರೂ ಫೋಕಸ್ನ ತೊಗೊಂಡ್ರೆ ಏನಾಗುತ್ತೆ, ಪ್ಯಾರಲಲಿ ಇಲ್ಲೇ ಬಂದು ಮೀಟ್ ಆಗೋದು. ಓಕೆನಾ? ಎಲ್ಲ ರೇಸ್. ಬಟ್ ಐ ಸೆಡ್ 2 rays ಆರ್ ಸಫಿಷಿಯಂಟ್, ಸೊ ಐ ಆಮ್ ಯೂಸಿಂಗ್ 2 rays. ಓಕೆ, ಏನಾಯಿತು, ಒಂದು ಪ್ಯಾರಲಲ್ ಆಗಿ ಬಂತು, ಫೋಕಸ್ಸಿಂದ ಹೋಗ್ತಿದೆ. ಇನ್ನೊಂದು ಸೆಂಟರ್ ಆಫ್ ಕರ್ವೇಚರಿಂದ ಪಾಸ್ ಆಗಿ ರಿಫ್ಲೆಕ್ಟ್ ಆಗಿ ಮತ್ತೆ ಸೆಂಟರ್ ಆಫ್ ಕರ್ವೇಚರಿಂದ ಹೋಗುತ್ತೆ. ಸೊ ಈ 2 ಪಾಯಿಂಟ್ ಎಲ್ಲಿ ಮೀಟ್ ಆಗ್ತಿದೆ? ವೇರ್ ಇಟ್ ಈಸ್ ಮೀಟಿಂಗ್? ಇಟ್ಸ್ ಮೀಟಿಂಗ್ ಬಿಟ್ವೀನ್ ಸಿ ಆ್ಯಂಡ್ ಎಫ್. ಸೊ ಆಬ್ಜೆಕ್ಟ್ನ ನಾನು ಬಿಹೈಂಡ್ ಸಿ ಇಟ್ಟರೆ ವೇರ್ ವಿಲ್ ಬಿ ದ ಇಮೇಜ್? ಇಟ್ ವಿಲ್ ಬಿ ಬಿಟ್ವೀನ್ ಸಿ ಆ್ಯಂಡ್ ಎಫ್. ಕ್ಲಿಯರ್? ಓಕೆನಾ? ಸೊ ಈ ಇಮೇಜಿನ ಪ್ರಾಪರ್ಟಿ ಏನು? ಇನ್ವರ್ಟೆಡ್ ಆಗಿದೆನಾ? ಎಸ್. ಚಿಕ್ಕದಾಗಿದೆನಾ? ಎಸ್. ಆ್ಯಂಡ್ ಮಿರರ್ ಮುಂದ್ಗಡೆ ಇದೆ. ಸೊ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ದಿಸ್ ಇಮೇಜ್? ಇಟ್ಸ್ ರಿಯಲ್, ಇಟ್ಸ್ ಇನ್ವರ್ಟೆಡ್, ಇಟ್ಸ್ ಡಿಮಿನಿಷ್ಡ್. ಹೌದಾ? ಎಸ್. ಸೊ when the object is behind C, you get the image between C and F, and it will be a real image, inverted image, diminished image. So ಈ ಪಾಯಿಂಟ್ಸ್ ನೆನ್ಪಿಟ್ಕೋಬೇಕಾ? ನಾಟ್ ರಿಕ್ವೈರ್ಡ್. ಇಲ್ಲಿ ನೀವು ಡಯಾಗ್ರಾಮ್ ಬಿಡಿಸಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಮಿರರ್ ಮುಂದ್ಗಡೆ ಇದೆ ಅಂದರೆ ರಿಯಲ್ ಇಮೇಜ್, ಉಲ್ಟಾ ಬರ್ತಿದೆ, ದಟ್ ಈಸ್ ನಥಿಂಗ್ ಬಟ್ ವಾಟ್?
ಸೊ ಎಲ್ಲಿ ಮೀಟ್ ಆಗುತ್ತಲ್ಲ ಪಾಯಿಂಟ್, ದಟ್ ಈಸ್ ದ ಹೆಡ್. ಸೊ ಮ್ಯಾಮ್ ಇದು ಯಾಕೆ ಉಲ್ಟಾ ಅಂತ ಕ್ವೆಶನ್ ಬರ್ಬೋದು. ಇಲ್ಲಿ ಯಾಕೆ ನಾವು ಹೀಗೆ ಬರಿಬಾರ್ದು? ಎಸ್, ದಟ್ಸ್ ಅ ಗುಡ್ ಕ್ವೆಶನ್. ಬಟ್ ಎಲ್ಲಿ ರೇಸ್ ಮೀಟ್ ಆಗ್ತಿದೆಯಲ್ಲ, ದಟ್ ಈಸ್ ದ ಹೆಡ್ ಆಫ್ ದ ಇಮೇಜ್. ಅದು ನಮ್ಮ ಆಬ್ಜೆಕ್ಟಿನ ಹೆಡ್. ಓಕೆನಾ? ಸೊ ಅದಕ್ಕೋಸ್ಕರ ನಾವು ಇದನ್ನ ಈ ಆರೋ, ಡೌನ್ವರ್ಡ್ ಆರೋ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಫೈನ್. ಸೊ ಏನಾಗಿದೆ, ಇಮೇಜ್ ಇನ್ವರ್ಟೆಡ್ ಆಗಿದೆ. ಚಿಕ್ಕದಿದೆ ಅಲ್ವಾ, ಈ ಸೈಜಿಗೆ ಕಂಪೇರ್ ಮಾಡಿದ್ರೆ ಇದು ಚಿಕ್ಕದಿದೆ ಅಲ್ವಾ. ಸೊ ವಿ ಕಾಲ್ ಇಟ್ ಆಸ್ ಡಿಮಿನಿಷ್ಡ್ ಇಮೇಜ್. ಫೈನ್. ಓಕೆ, ಲೆಟ್ಸ್ ಸಿ ನೆಕ್ಸ್ಟ್. ಆಬ್ಜೆಕ್ಟ್ ಪೊಸಿಷನ್ ಆನ್ ಸಿ. ಸಿ ಅಲ್ಲಿಟ್ರೆ ಹೇಗಾಗುತ್ತೆ? ಏನಾಗ್ತಿದೆ? ಸಿ ಅಲ್ಲಿದೆ ಒಂದು ಪ್ಯಾರಲಲ್ ರೇ. ಸೊ ವಿ ಆರ್ ಕನ್ಸಿಡರಿಂಗ್ ಅ ಪ್ಯಾರಲಲ್ ರೇ. ಹೌದಾ? ಯಾಕಂದ್ರೆ ಕನ್ಫ್ಯೂಷನ್ಸ್ ಬೇಡ ಅಂತ. ಕ್ಲಿಯರ್? ಸೊ ಏನೇ ಕನ್ಫ್ಯೂಷನ್ ಬೇಡ ಅಂತ ಪ್ಯಾರಲಲ್ಲಿ ಒಂದು ರೇನ ಇಟ್ಟಿದ್ದೀವಿ. ಏನಾಗ್ತಿದೆ, ಈ ರೇ ಇಲ್ಲಿ ಮಿರರ್ನ ಸ್ಟ್ರೈಕ್ ಆಗಿಬಿಟ್ಟು ಫೋಕಸ್ಸಿಂದ ಹೋಗ್ತಿದೆ. ಇನ್ನೊಂದು ರೇ ಏನಾಗ್ತಿದೆ, ಫೋಕಸ್ಸಿಂದ ಹೋಗ್ತಿದೆ. ಫೋಕಸ್ಸಿಂದ ಹೋಗ್ತಿದೆ ಅಂದರೆ ಅದು ನೆಕ್ಸ್ಟ್ ರಿಫ್ಲೆಕ್ಟ್ ಆಗಿ ಆ ಕಡೆ ಹೋಗುತ್ತೆ, ಪ್ಯಾರಲಲ್ಲಿ ಹೋಗುತ್ತೆ. ಸೊ ಎರಡು ಎಲ್ಲಿ ಮೀಟ್ ಆಗ್ತಿದೆ? ಇಟ್ಸ್ ಮೀಟಿಂಗ್ ಹಿಯರ್. ಸೊ ಯಾವ ಪಾಯಿಂಟಲ್ಲಿ ಮೀಟ್ ಆಗುತ್ತೆ? ದಟ್ ಈಸ್ ದ ಹೆಡ್ ಆಫ್ ದ ಇಮೇಜ್. ಅದು ಇಮೇಜಿನ ಎರೆಕ್ಟ್ ಪೊಸಿಷನ್, ಹೆಡ್ ಅಂತ ಹೇಳ್ಬೋದು. ಯಾಕಂದರೆ ಇಟ್ ಈಸ್ ಮೀಟಿಂಗ್ ಅಟ್ ದಟ್ ಪಾಯಿಂಟ್. ಓಕೆ, ಸೊ ಏನಾಗಿದೆ ಈ ಇಮೇಜ್ ನೋಡಿ ಹೇಳಿ. ಇಸ್ ಇಟ್ ಇನ್ವರ್ಟೆಡ್? ಎಸ್, ಇಟ್ ಈಸ್ ಇನ್ವರ್ಟೆಡ್. ಇಸ್ ಇಟ್ ರಿಯಲ್? ಹಾಂ, ರಿಯಲ್ ಆಗಿದೆ. ಮತ್ತೇನು ಸೈಜ್ ಏನಾಗಿದೆ? ಸೇಮ್ ಆಗಿದೆ. ಜಸ್ಟ್ ಅಬ್ಸರ್ವ್ ದಿಸ್, ರೆಸ್ಟ್ ಯು ಕ್ಯಾನ್ ಸ್ಟೇಟ್. ರಿಯಲ್ ಇಮೇಜ್ ಹೌದು, ಇನ್ವರ್ಟೆಡ್, ಸೈಜ್ ಸೇಮ್ ಆಗಿದೆ. ಅಟ್ ಸಿ ಅಲ್ಲಿ ಆಬ್ಜೆಕ್ಟ್ ಇದೆ, ಇಮೇಜ್ ಕೂಡ ಸಿ ಅಲ್ಲೇ ಫಾರ್ಮ್ ಆಗ್ತಿದೆ. ಕ್ಲಿಯರ್? ಗೊತ್ತಾಗ್ತಿದೆ ಅಲ್ಲ? ಎಸ್, ನೆಕ್ಸ್ಟ್ ನೋಡೋಣ. ಓಕೆ, ಎಸ್. ಬಿಟ್ವೀನ್ ಸಿ ಆ್ಯಂಡ್ ಎಫ್. ಅಟ್ ಸಿ ಇಟ್ವಿ. ಈಗ ಇನ್ನೊಂದು ಚೂರು ಮುಂದೆ ತೊಗೊಂಡ್ಬರ್ತಿದ್ದೀವಿ. ಸಿ ಮತ್ತು ಎಫ್ ಮಧ್ಯ ಇಟ್ವಿ. ಓಕೆ, ಏನಾಯಿತು? ಒಂದು ರೇ ಏನಾಗ್ತಿದೆ, ಇಟ್ಸ್ ಪಾಸಿಂಗ್. ಈಗ ಸೆಂಟರ್ ಆಫ್ ಕರ್ವೇಚರ್ ಏನಾಗ್ಬಿಟ್ಟು ಹಿಂದೆ ಹೋಯಿತು, ಇಮೇಜ್ ಇನ್ನೂ ಮುಂದೆ ಬಂದಿದೆ. ಒಂದು ಪ್ಯಾರಲಲ್ ರೇ, ಫಸ್ಟ್ ಪ್ಯಾರಲಲ್ ರೇ ಕನ್ಸಿಡರ್ ಮಾಡೋಣ. ಪ್ಯಾರಲಲ್ಲಿ ಒಂದು ರೇ ಹೋಯಿತು, ರಿಫ್ಲೆಕ್ಟ್ ಆಗಿ ಫೋಕಸ್ಸಿಂದ ಹೋಗ್ತಿದೆ. ಎಸ್, ಇದರಲ್ಲೇನಾದರೂ ಕನ್ಫ್ಯೂಷನ್ ಇದೆನಾ? ಇಲ್ಲ. ಇಲ್ಲಿ ಇನ್ನೊಂದು ರೇ ಹೋಗ್ತಿದೆ. ಮ್ಯಾಮ್ ಇದು ಯಾವುದರಿಂದ ಹೋಗ್ತಿದೆ, ಎಲ್ಲೂ ಪಾಸೇ ಆಗ್ತಿಲ್ಲಲ್ಲ? ನೋ, ನೀವೇನು ಮಾಡಬೇಕು, ಬ್ಯಾಕ್ವರ್ಡ್ ಟ್ರೇಸ್ ಮಾಡಬೇಕು. ಒಂದು ರೇ ಹಿಂಗೆ ಹೋಗ್ತಿದೆ ಅಲ್ವಾ, ಅದು ಯಾವ ಪಾಯಿಂಟಿಂದ ಹೋಗ್ತಿದೆ ಅಂದರೆ ನೀವು ಬ್ಯಾಕ್ವರ್ಡ್ ಟ್ರೇಸ್ ಮಾಡಿ ನೋಡಿದರೆ ನಿಮಗೆ ಇಲ್ಲಿ ಏನು ಕಾಣಿಸ್ತಿದೆ, ಇಟ್ ಈಸ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಸಿ. ಸೊ ಒಂದು ರೇ ಸಿಯಿಂದ ಪಾಸ್ ಆದಾಗ ಹೇಗೆ ಬಿಹೇವ್ ಮಾಡುತ್ತಲ್ಲ, ಸೇಮ್ ಬಿಹೇವಿಯರ್ ಯು ಕ್ಯಾನ್ ಸಿ ವಿತ್ ದಿಸ್ ರೇ. ಓಕೆನಾ? ಸೊ ಇಟ್ ಈಸ್ ನಾಟ್ ನೆಸೆಸರಿ ಸಿ ಪಾಯಿಂಟಿಂದನೇ ಹೋದರೆ ಮಾತ್ರ ಅಲ್ಲ, ನೀವು ಟ್ರೇಸ್ ಬ್ಯಾಕ್ ಮಾಡಿದಾಗೂ ದ್ಯಾಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆನಾ? ಸೊ ಟ್ರೇಸಿಂಗ್ ಬ್ಯಾಕ್ ಈಸ್ ಇಂಪಾರ್ಟೆಂಟ್ ಇನ್ ರೇ ಡಯಾಗ್ರಾಮ್ಸ್. ಏನಾಗಿದೆ, ಸಿಯಿಂದ ಪಾಸ್ ಆಗ್ತಿದೆ. ಸಿಯಿಂದ ಪಾಸ್ ಆದರೆ ಏನಾಗುತ್ತೆ, ರಿಫ್ಲೆಕ್ಟ್ ಆಗಿ ಮತ್ತೆ ಸಿ ಅಲ್ಲೇ ಹೋಗುತ್ತೆ. ಹೌದಾ? ಸೊ ಎಲ್ಲಿ ಜಾಯಿನ್ ಆಗ್ತಿದೆ, ಇದು ಎಲ್ಲೋ ದೂರ ಬಂದು ಬಿಹೈಂಡ್ ಸಿ ಜಾಯಿನ್ ಆಗ್ತಿದೆ. ಹೌದಾ? ಬಿಟ್ವೀನ್ ಸಿ, ಇಲ್ಲಿ ಬಿಟ್ವೀನ್ ಸಿ ಆ್ಯಂಡ್ ಇನ್ಫಿನಿಟಿ ಇದೆ ಅಲ್ಲ ಮ್ಯಾಮ್. ಇನ್ಫಿನಿಟಿ ಅಂದರೆ ಎಷ್ಟೇ ದೂರ, ಬಿಟ್ವೀನ್ ಸಿ ಆ್ಯಂಡ್ ಇನ್ಫಿನಿಟಿ ಅಂದ್ರೂ ಕರೆಕ್ಟೇ, ಬಿಹೈಂಡ್ ಸಿ ಅಂದ್ರೂ ಕರೆಕ್ಟೇ. ಓಕೆ, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಈಗ ಇಮೇಜ್ ಏನಾಗಿದೆ, ದೊಡ್ಡದಾಗಿದೆನಾ? ಇಮೇಜ್ ಇಸ್ ಲಾರ್ಜ್, ಎನ್ಲಾರ್ಜ್ಡ್ ಇಮೇಜ್ ಅಂತ ಕರಿತೀವಿ. ಓಕೆನಾ? ದೊಡ್ಡದಾಗಿದ್ದಕ್ಕೆ ಏನಂತೀವಿ, ಎನ್ಲಾರ್ಜ್ಡ್ ಇಮೇಜ್ ಅಂತ ಕರಿತೀವಿ. ನೆಕ್ಸ್ಟ್ ಉಲ್ಟಾ ಇದೆನಾ? ಎಸ್, ಇಟ್ ಈಸ್ ಇನ್ವರ್ಟೆಡ್, ಇಟ್ ಈಸ್ ಎನ್ಲಾರ್ಜ್ಡ್. ಮಿರರ್ ಮುಂದ್ಗಡೆ ಇದೆನಾ? ಇಟ್ಸ್ ಇನ್ ಫ್ರಂಟ್ ಆಫ್ ಮಿರರ್. ಹೌದಾ? ಸೊ ಇಟ್ ಈಸ್ ರಿಯಲ್ ಇಮೇಜ್. ಇದನ್ನು ನಾವು ಸ್ಕ್ರೀನ್ ಮೇಲೆ ಕ್ಯಾಚ್ ಮಾಡ್ಬೋದು. ವರ್ಚುವಲ್ ಇಮೇಜ್ ಯಾವಾಗ ಬರುತ್ತೆ, ಮಿರರ್ ಹಿಂದ್ಗಡೆ ಇಮೇಜ್ ಫಾರ್ಮ್ ಆದರೆ ವರ್ಚುವಲ್ ಇಮೇಜ್ ಬರುತ್ತೆ. ಓಕೆ, ಲೆಟ್ಸ್ ಸಿ ನೆಕ್ಸ್ಟ್. ಹೋಗೋಣ ಅಲ್ಲ? ಗೊತ್ತಾಗ್ತಿದೆ ಅಲ್ಲ? ಎಸ್, ಏನೇ ಡೌಟ್ ಇದ್ರೂ ಕೇಳಿ. ಓಕೆ, ಈಗ ಅಟ್ ಎಫ್ ಮತ್ತೆ ಮುಂದೆ ತೊಗೊಂಡ್ಬಂದ್ವಿ. ಸಿ ಆ್ಯಂಡ್ ಎಫ್ ಮಧ್ಯ ಇತ್ತಲ್ಲ, ಈಗ ಮುಂದೆ ಸರ್ಸ್ಬಿಟ್ಟು ಎಫ್ ಹತ್ರ ತೊಗೊಂಡು ಹೋಗಿದ್ದೀವಿ. ಏನಾಯಿತು? ಆ್ಯಸ್ ಯೂಶುವಲ್ ಏನು ಮಾಡಿದ್ವಿ, ಒಂದು ಪ್ಯಾರಲಲ್ ರೇ ರಿಫ್ಲೆಕ್ಟ್ ಆಗಿಬಿಟ್ಟು ಫೋಕಸ್ಸಿಂದ ಪಾಸ್ ಆಗುತ್ತೆ. ಎಸ್, ಆ್ಯಂಡ್ ಇನ್ನೊಂದು ಒಂದು ಡೈರೆಕ್ಷನಲ್ಲಿ ಹೋಗ್ತಾ ಇದೆನಾ? ಸೊ ಇದನ್ನ ಏನು ಟ್ರೇಸ್ ಬ್ಯಾಕ್ ಮಾಡಿದರೆ ವಿ ಗಾಟ್ ಸಿಯಿಂದ ಪಾಸ್ ಆಗ್ತಿದೆ ಅಂದರೆ ರಿಫ್ಲೆಕ್ಟ್ ಆಗಿ ಮತ್ತೆ ಸಿ ಹತ್ರನೇ ಬರುತ್ತೆ. ಓಕೆನಾ? ಸೊ ಇಲ್ಲಿ ಮೀಟ್ ಆಗ್ತಿದೆನಾ ಪಾಯಿಂಟ್ಸ್? ನಾನೇನು ಹೇಳಿದ್ದೆ, ಇಮೇಜ್ ಫಾರ್ಮೇಷನ್ ಆಗಬೇಕಂದ್ರೆ ಪಾಯಿಂಟ್ ಮೀಟ್ ಆಗಬೇಕು. ಬಟ್ ವೇರ್ ಇಟ್ ಈಸ್ ಮೀಟಿಂಗ್, ಪಾಯಿಂಟ್ಸ್ ರೇಸ್ ಮೀಟೇ ಆಗ್ತಿಲ್ಲ. ಸೊ ನಾನು ಏನು ಹೇಳಿದೆ, ರಿಯಲ್ ಇಮೇಜ್ ಮುಂದ್ಗಡೆ ಕ್ರಿಯೇಟ್ ಆಗ್ತಿದೆ ಅಲ್ವಾ? ಸೊ ರಿಯಲ್ ಇಮೇಜ್. ಇನ್ವರ್ಟೆಡ್ ಯಾಕೆ? ಸೊ ಎಲ್ಲೋ ಒಂದು ಕಡೆ, ಇಫ್ ಐ ಇಮ್ಯಾಜಿನ್ ಎಲ್ಲೋ ಒಂದು ಕಡೆ ಇನ್ಫಿನಿಟಿಯಲ್ಲಿ ಮೀಟ್ ಆಗುತ್ತೆ.
ನಾಟ್ ಹಿಯರ್ ನಾಟ್ ದೇರ್, ಇಟ್ ಈಸ್ ಇನ್ ಇನ್ಫಿನಿಟಿ. ಅಂದರೆ ಅದು ಮೀಟ್ ಆಗಲ್ಲ, ಇಟ್ಸ್ ಆನ್ ಇಮ್ಯಾಜಿನರಿ ಅಂತ ಹೇಳ್ಬೋದು. ಈ ಇಮ್ಯಾಜಿನರಿ ಪಾಯಿಂಟ್ ಇನ್ಫಿನಿಟಿಯಲ್ಲಿ ಮೀಟ್ ಆಗಿದೆ ಅಂದರೆ ದಟ್ ವಿಲ್ ಬಿ ಇನ್ವರ್ಟೆಡ್. ಹೌದಾ? ಯಾಕೆ? ಇಲ್ಲಿ ನೋಡ್ಬೋದು ನೀವು, ಏನಾಗಿದೆ ಇಮೇಜ್? ಇನ್ವರ್ಟೆಡ್ ಆಗಿದೆ. ಎನ್ಲಾರ್ಜ್ಡ್ ಯಾಕೆ? ನೋಡಿ, ಇಲ್ಲಿ ದೂರ ದೂರ ಹೋಗ್ತಾ ಹೋಗ್ತಾ ಈ ಆರೋ ಏನಾಗ್ತಿದೆ? ದೊಡ್ಡದಾಗ್ತಿದೆ. ಇನ್ಫಿನಿಟಿಗೆ ಹೋದ ತಕ್ಷಣ ಇನ್ನೂ ದೊಡ್ಡದಾಗುತ್ತೆ. ಹೌದಾ? ಸೊ ಅದಕ್ಕೋಸ್ಕರ ಅದನ್ನ ಇನ್ಲಾರ್ಜ್ಡ್ ಇಮೇಜ್ ಅಂತ ಕರಿತೀವಿ. ಓಕೆ, ಸೊ ಎಫ್ ಹತ್ರ ಇಟ್ಟಾಗ ಏನಾಗ್ತಿದೆ? ಲೋ ಇನ್ಫಿನಿಟಿಯಲ್ಲಿ ಇಮೇಜ್ ಫಾರ್ಮೇಷನ್ ಆಗ್ತಿದೆ, ಅದು ದೊಡ್ಡದಾಗಿದೆ, ಇನ್ವರ್ಟೆಡ್ ಇದೆ, ರಿಯಲ್ ಇದೆ. ಯಾಕಂದ್ರೆ ಮಿರರ್ ಮುಂದ್ಗಡೆ ಇಮೇಜ್ ಫಾರ್ಮೇಷನ್ ಆಗ್ತಿದೆ. ಫೈನ್. ಓಕೆ, ನೆಕ್ಸ್ಟ್ ಬಿಟ್ವೀನ್ ಎಫ್ ಆ್ಯಂಡ್ ಪಿ ಫೋಕಸ್ ಇದೆ, ಪೋಲ್ ಇದೆ. ಸೊ ನಾವು ಫೋಕಸ್ ಇಂದ ಮತ್ತೆ ಮುಂದೆ ಹೋದ್ವಿ, ಎಲ್ಲಿ? ಫೋಕಸ್ ಮತ್ತೆ ಪೋಲ್ ಮಧ್ಯ. ಈಗ ಏನಾಯ್ತು? ಅದೇ ಥರ ಒಂದು ಪ್ಯಾರಲಲ್ ರೇ ತಗೊಂಡ್ವಿ, ರಿಫ್ಲೆಕ್ಟ್ ಆಗಿ ಫೋಕಸ್ ಇಂದ ಹೋಯ್ತು. ಇನ್ನೊಂದ್ರೆ ಸೆಂಟರ್ ಆಫ್ ಕರ್ವೇಚರ್ ಇಂದ ರಿಫ್ಲೆಕ್ಟ್ ಆಗಿ ಸೆಂಟರ್ ಆಫ್ ಕರ್ವೇಚರ್ ಇಂದನೇ ಹೋಗ್ತಿದೆ. ಬಟ್ ಇಲ್ಲಿ ಇನ್ಫಿನಿಟಿಯಲ್ಲೂ ಮೀಟ್ ಆಗೋ ಚಾನ್ಸಸ್ಸೇ ಇಲ್ಲ, ಅಷ್ಟು ದೂರ ದೂರ ಇದೆ. ಓಕೆನಾ? ಆವಾಗಲೇ ಕಂಡೀಷನಲ್ಲಿ ಏನಾಯಿತು? ಅಟ್ ಸಮ್ ಪ್ಲೇಸ್ ಇನ್ಫಿನಿಟಿ ಅದು ಮೀಟ್ ಆಗುತ್ತೆ ಅಂತ ಹೇಳಿದೆ. ಬಟ್ ಇಲ್ಲಿ ಮೀಟ್ ಆಗೋದೇ ಇಲ್ಲ. ಈ ಎರಡು ರೇಸ್ ಇನ್ಫೈನಿಟಿ ಅಲ್ಲಿ ತೊಗೊಂಡು ಹೋದರೂ ಮೀಟ್ ಆಗೋದಿಲ್ಲ. ಅವಾಗ ಏನು ಮಾಡ್ತೀವಿ? ಈ ಎರಡು ರೇಸ್ ಇದೆ ಅಲ್ವಾ, ರಿಫ್ಲೆಕ್ಟ್ ಆಗ್ತಿರೋದು ಅಥವಾ ಸ್ಟ್ರೈಕ್ ಆಗ್ತಿರೋದು ಮಿರರ್ನ, ಇದನ್ನು ಟ್ರೇಸ್ ಬ್ಯಾಕ್ ಮಾಡ್ತೀವಿ. ಮಿರರ್ ಹಿಂದ್ಗಡೆ ಟ್ರೇಸ್ ಮಾಡ್ತಾ ಹೋದಾಗ ಅಟ್ ಅ ಪಾಯಿಂಟ್ ಇಟ್ಸ್ ಮೀಟಿಂಗ್. ಸೊ ನೀವು ನೋಡ್ಬೋದು ಇಲ್ಲಿ. ಹೌದಾ? ಇಲ್ಲಿ ಟೂ ರೇಸ್ ಏನಾಗಿದೆ? ಇಟ್ಸ್ ಮೀಟಿಂಗ್. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ದ ಇಮೇಜ್. ಇಲ್ಲಿ ಇಮೇಜ್ ಫಾರ್ಮೇಷನ್ ಆಗಿದೆ ಅಂತ ಹೇಳ್ಬೋದು. ಇಟ್ಸ್ ನಾಟ್ ಕಂಪಲ್ಸರಿ ಇದೇ ರೇಸ್ ಮೀಟ್ ಆದರೆ ಅಷ್ಟೇ ಇಮೇಜ್ ಅಂತ ಹೇಳಲ್ಲ ನಾವು. ಓಕೆನಾ? ಸೊ ಪ್ಲೇನ್ ಮಿರರಲ್ಲಿ ಕೂಡ ನೋಡಿದ್ವಿ, ಡಾಟೆಡ್ ಲೈನ್ಸ್ ದಟ್ ಈಸ್ ನಥಿಂಗ್ ಬಟ್ ಇಮ್ಯಾಜಿನರಿ. ನಾವು ನೋಡಿದಾಗ ಅದು ಮೀಟ್ ಆಗಿದ್ರು ವಿ ಕಾಲ್ ಇಟ್ ಆಸ್ ಅ ಇಮೇಜ್. ಪ್ಲೇನ್ ಮಿರರಲ್ಲಿ ಇದೇ ಕಂಡೀಷನ್ ತಾನೇ ನೋಡಿದ್ದು, ಮರಿಬಾರ್ದು. ಮುಂದೆ ಹೋಗ್ತಾ ಹೋಗ್ತಾ ಹಿಂದಿನ ಕಾನ್ಸೆಪ್ಟ್ಸು ಯೂಸ್ ಆಗುತ್ತೆ. ಓಕೆನಾ? ಸೊ ಮರೆಯೋಕ್ಕೆ ಹೋಗಬೇಡಿ. ಏನಾಯ್ತು ಈಗ? ಇಮೇಜ್ ಸೈಜ್ ದೊಡ್ಡದಾಗಿದೆ, ಎನ್ಲಾರ್ಜ್ ಅಂತ ಕರಿತೀನಿ. ಸ್ಟ್ರೇಟೇ ಇದೆ ಅಲ್ವಾ? ಇರೆಕ್ಟ್ ಇಮೇಜ್. ಎಸ್, ಮಿರರ್ ಹಿಂದ್ಗಡೆ ಇಮೇಜ್ ಇದೆ. ಸೊ ವಾಟ್ ಐ ವಿಲ್ ಕಾಲ್ ಇಟ್ ಆಸ್ ವರ್ಚುವಲ್ ಇಮೇಜ್. ಸೊ ಪಾಯಿಂಟ್ ಎಲ್ಲಿದೆ? ಇಮೇಜ್ ಫಾರ್ಮೇಷನ್ ಎಲ್ಲಾಗ್ತಿದೆ ಅಂದರೆ ಬಿಹೈಂಡ್ ಪಿ, ಬಿಹೈಂಡ್ ದ ಪೋಲ್. ಮತ್ತೆ ಇಲ್ಲಿ ಎಫ್ ಸಿ ಅದೆಲ್ಲ ಬೇಡ, ಬಿಹೈಂಡ್ ಪೋಲ್. ಇಟ್ಸ್ ಇನಫ್. ಓಕೆ, ಗೊತ್ತಾಯ್ತಾ? ಎಸ್, ಒಂದು ಕ್ವಿಕ್ ರಿವಿಷನ್. ಏನಾಯಿತು ನೋಡ್ಕೊಂಬಿಡಿ. ಬೇಕಂದರೆ ಇದು ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳಿ. ಇದನ್ನ ನೀವು ಜೆರಾಕ್ಸ್ ಪ್ರಿಂಟ್ಔಟ್ ತೊಗೊಂಡು ಎಲ್ಲಾದರೂ ವಾಲಿಗೆ ಸ್ಟಿಕ್ ಮಾಡಿದ್ರು ವೆರಿ ಗುಡ್. ಯಾಕಂದರೆ ರಿವೈಸ್ ಆಗ್ತಾ ಇರುತ್ತೆ, ನೋಡ್ತಾ ಇದ್ದರೆ ಮತ್ತೆ ತಲೆಯಲ್ಲಿ ಕೂರುತ್ತೆ ಕರೆಕ್ಟಾಗಿ. ಓಕೆನಾ? ಸೊ ಏನಾಯಿತು? ಸೊ ಫಸ್ಟ್ ನಾನು ಇದನ್ನು ಹೇಳಿದ್ದೆ. ಹೌದಾ? ಇನ್ಫಿನಿಟಿಯಲ್ಲಿ ಇಟ್ಟಾಗ ಫೋಕಸ್ ಹತ್ರ ಇತ್ತು. ಓಕೆ, ಸಿ ಮತ್ತು ಇನ್ಫಿನಿಟಿ ಸ್ವಲ್ಪ ಮುಂದೆ ತೊಗೊಂಡ್ಬಂದೆ. ಬಿಟ್ವೀನ್ ಸಿ ಆ್ಯಂಡ್ ಫೋಕಸ್ ಅಟ್ ಸಿನೇ ಬಂತು. ಬಿಟ್ವೀನ್ ಸಿ ಆ್ಯಂಡ್ ಫೋಕಸ್, ಸಿ ಆ್ಯಂಡ್ ಇನ್ಫಿನಿಟಿ. ಸೊ ಇಲ್ಲಿ ಏನು ಪ್ಯಾಟ್ರನ್ ಕಾಣಿಸ್ತಿದೆ ನಿಮಗೆ? ಏನಾದರೂ ಸಿಮಿಲಾರಿಟಿ ಕಾಣಿಸ್ತಿದೆನಾ? ಸೊ ಇನ್ಫಿನಿಟಿಯಲ್ಲಿಟ್ಟರೆ ಫೋಕಸ್ ಹತ್ರ ಬರ್ತಿದೆ. ಓಕೆ, ಸಿ ಮತ್ತು ಇನ್ಫಿನಿಟಿ ಮಧ್ಯ ಇಟ್ಟರೆ ಸಿ ಮತ್ತು ಫೋಕಸ್. ಅದೇ ನಾನು ಸಿ ಫೋಕಸ್ ಇಟ್ಟರೆ ಸಿ ಮತ್ತು ಇನ್ಫಿನಿಟಿ ಮಧ್ಯ. ಸಿಮಿಲಾರಿಟಿ ಆಪೋಸಿಟ್, ಈ ಕಡೆ ಇಟ್ಟರೆ ಈ ಕಡೆ, ಈ ಕಡೆ ಇಟ್ಟರೆ ಈ ಕಡೆ. ಆ ಥರ ಸಿಮಿಲಾರಿಟಿ ಗೊತ್ತಾಗ್ತಿದೆಯಲ್ಲ? ಸೊ ಈ ಟೈಪ್ ನೆನ್ಪಿಡ್ಕೊಳ್ಳಿ. ಇಲ್ಲೇನೆಲ್ಲ ಏನಾಗಿದೆ? ಡಿಮಿನಿಷ್ಡ್, ತುಂಬ ಚಿಕ್ಕದು ಇದೆ. ಸೇಮ್ ಸೈಜ್ ಸ್ವಲ್ಪ ದೊಡ್ಡದಾಯಿತು. ಆಮೇಲೆ ಬರ್ತಾ ಬರ್ತಾ ಏನಾಯಿತು? ದೊಡ್ಡದಾಯಿತು. ಸೊ ಇದನ್ನು ಅದಕ್ಕೆ ನಾನು ಫಸ್ಟೇ ಹೇಳಿದ್ದು. ಫಸ್ಟ್ ದೂರ ಇದ್ದಾಗ ಏನಿರುತ್ತೆ? ತುಂಬ ಚಿಕ್ಕದಿರುತ್ತೆ. ಬರ್ತಾ ಬರ್ತಾ ಸೇಮ್ ಸೈಜಿಗೆ ಬರುತ್ತೆ. ಆಮೇಲೆ ಏನಾಗುತ್ತೆ? ದೊಡ್ಡದಾಗ್ತಾ ಹೋಗುತ್ತೆ. ಸೈಜ್ ವೇರಿಯೇಷನ್ ಹೇಗಾಗುತ್ತೆ? ಚಿಕ್ಕದ್ರಿಂದ ದೊಡ್ಡದು. ಓಕೆ, ಓರಿಯೆಂಟೇಷನ್ ಏನಾಯಿತು? ಇನ್ವರ್ಟೆಡ್. ಸೊ ಇದನ್ನು ನೀವು ಫಸ್ಟ್ ತೊಗೊಂಡ್ಬಿಟ್ರೆ ಕರೆಕ್ಟಾಗಿ ಅರೇಂಜ್ ಆಗುತ್ತೆ. ಓಕೆನಾ? ಫಸ್ಟ್ ಇನ್ವರ್ಟೆಡ್ ಎಲ್ಲ ಇನ್ವರ್ಟೆಡು, ಲಾಸ್ಟ್ ಒನ್ ಮಾತ್ರ ಇರೆಕ್ಟ್ ಆಗಿ ಬರುತ್ತೆ. ಯಾಕಂದರೆ ಅದು ವರ್ಚುವಲ್, ಅದು ಸ್ಕ್ರೀನ್ ಹಿಂದ್ಗಡೆ ಫಾರ್ಮ್ ಆಗ್ತಿದೆ. ಎಲ್ಲ ಇಮೇಜಸ್ಸು ಅದೇ ಥರ ರಿಯಲ್ ಆಗಿದೆ. ಲಾಸ್ಟ್ ಮಾತ್ರ ಬಿಟ್ವೀನ್ ಎಫ್ ಆ್ಯಂಡ್ ಪಿ ಅಂದರೆ ತುಂಬ ಹತ್ತಿರ ಮಿರರಿಗೆ ನಿಂತಾಗ ಮಾತ್ರ ಏನಾಗ್ತಿದೆ? ಇಮೇಜ್ ಮಿರರ್ ಹಿಂದ್ಗಡೆ ಫಾರ್ಮ್ ಆಗ್ತಿದೆ. ಅದಕ್ಕೆ ನಾನು ವರ್ಚುವಲ್ ಇಮೇಜ್ ಅಂತ ಹೇಳ್ತೀನಿ. ಅದು ಎರೆಕ್ಟ್ ಆಗಿರುತ್ತೆ. ಕ್ಲಿಯರಾ? ಸೊ ಗೊತ್ತಾಯ್ತಾ ಎಲ್ಲ ಪಾಯಿಂಟ್ಸ್? ಗೊತ್ತಾಯ್ತಾ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಯಾರು ಮರೆಯೋಕ್ಕೆ ಹೋಗಬೇಡಿ. ಓಕೆ, ಒಂದಿಷ್ಟು ಕ್ವೆಶನ್ಸ್ ಸಾಲ್ವ್ ಮಾಡೋಣ ಈಗ. ರೂಮಿ ವಿತ್ ಹರ್ ಕ್ಲಾಸ್ಮೇಟ್ಸ್ ವಿಸಿಟೆಡ್ ದ ಫಿಸಿಕ್ಸ್ ಲ್ಯಾಬ್ ಆಫ್ ದ ಸ್ಕೂಲ್. ಓಕೆ, ಫಿಸಿಕ್ಸ್ ಲ್ಯಾಬಿಗೆ ಹೋದ್ರು. ಏನು ಮಾಡಿದ್ರು ಆಮೇಲೆ? ದೇರ್ ದೇ ಸಾ ವೇರಿಯಸ್ ಟೈಪ್ಸ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ ವರ್ನಿಯರ್ ಕ್ಯಾಲಿಪರ್ಸ್. ನೋಡಿದ್ದೀರಾ ನೀವೆಲ್ಲ? ವರ್ನಿಯರ್ ಕ್ಯಾಲಿಪರಿಂದ ಏನು ಮಾಡ್ತಾರೆ? ಮೆಜರ್ಮೆಂಟಿಗೆ ಯೂಸ್ ಮಾಡ್ತೀವಲ್ಲ. ಸ್ಪೆರಿಕಲ್ ಮಿರರ್ಸ್,
ಸ್ಪೆರಿಕಲ್ ಮಿರರ್ಸ್ ಬಗ್ಗೆ ಇವತ್ತಿನ ಹೇಳಿದ್ದೀನಿ. ಪ್ಲೇನ್ ಮಿರರ್ಸ್, ಎಸ್ ಇದೆಲ್ಲ ನಮಗೆ ಗೊತ್ತು. ಏನಾಯಿತು, ಶಿ ಪ್ಲೇಸ್ಡ್ ಅ ಪೆನ್ಸಿಲ್ ಅಟ್ ಫೋಕಸ್ ಆಫ್ ಕಾನ್ಕೇವ್ ಮಿರರ್. ಓಕೆ, ಕಾನ್ಕೇವ್ ಮಿರರ್ ಫೋಕಸ್ಸಲ್ಲಿ ಅವಳ ಪೆನ್ಸಿಲ್ನ ಇಟ್ಲು. ನೆಕ್ಸ್ಟ್, then observed closely the nature and position of image formed. Which of the following is not characteristics of that image? ಫೋಕಸ್ ಹತ್ರ ಇಷ್ಟೆಲ್ಲ ಇದೆಲ್ಲ ಕತೆ. ಇದ್ರ ಮೀನಿಂಗ್ ಏನು? ಫೋಕಸ್ ಹತ್ರ ಆಬ್ಜೆಕ್ಟ್ ಇದೆ, ಕಾನ್ಕೇವ್ ಮಿರರ್ ಇದೆ. ಇಮೇಜ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಹೇಳಿ, ಅಷ್ಟು ಸಾಕು, ಅದರಿಂದನೇ ಆನ್ಸರ್ ಸಿಗುತ್ತೆ. ಫೋಕಸ್ ಹತ್ರ ಇದೆ. ಫೋಕಸ್ ಎಲ್ಲಿದೆ? ಇಟ್ಸ್ ನಿಯರರ್. ಹೌದಾ, ಹತ್ರ ಇದೆನಾ? ಸೊ ಇಮೇಜ್ ಏನಾಗಿದೆ? ಇಮೇಜ್ ರಿಯಲ್ಲಾ? ಇಮೇಜ್ ಇಸ್ ರಿಯಲ್. ಇಸ್ ಇಟ್ ಎನ್ಲಾರ್ಜ್ಡ್? ಜ್ಞಾಪಕ ಮಾಡ್ಕೊಳ್ಳಿ, ನಾನು ಹೇಳ್ಕೊಟ್ನಲ್ಲ, ಯು ಮಸ್ಟ್ ಇಮ್ಯಾಜಿನ್. ನಿಮಗೆ ಕಾಣಿಸ್ತಿರ್ಬೇಕು, ನಾನು ಹೇಳಿದ್ದೀನಲ್ಲ ಫಿಸಿಕ್ಸ್ ಸೆಷನಲ್ಲಿ, ಇಂಟ್ರೊಡಕ್ಷನ್ ಟು ಫಿಸಿಕ್ಸಲ್ಲಿ ಇಮ್ಯಾಜಿನೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ. ಸೊ ಇಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಫೋಕಸ್ ಎಲ್ಲಿದೆ? ನಿಯರ್ ಟು ಕಾನ್ಕೇವ್ ಮಿರರ್ ಇದೆ. ಸೊ ಇಮೇಜ್ ಎಲ್ಲಿ ಫಾರ್ಮ್ ಆಗ್ತಿದೆ? ಫ್ರಂಟ್ ಆಫ್ ದ ಮಿರರ್, ಅಂದರೆ ರಿಯಲ್ ಆಗಿರುತ್ತೆ. ಸೊ ದೊಡ್ಡದಾಗ್ತಿದೆ ಅಲ್ವಾ, ಇಮೇಜ್ ದೊಡ್ಡದಾಗಿರುತ್ತೆ. ಇಟ್ ಈಸ್ ಎನ್ಲಾರ್ಜ್ಡ್. ಇನ್ವರ್ಟೆಡ್, ಹೌದು ಇನ್ವರ್ಟೆಡ್. ವರ್ಚುವಲ್, ಇಟ್ ಈಸ್ ದ ರಾಂಗ್ ಆಪ್ಷನ್. ಸೊ ವರ್ಚುವಲ್ ಇಮೇಜ್ ಆಗಿರಲ್ಲ, ಅದು ರಿಯಲ್, ಎನ್ಲಾರ್ಜ್ ಮತ್ತು ಇನ್ವರ್ಟೆಡ್. ಈಗ ಏನು ಕೇಳಿದ್ದಾರೆ ಕ್ವೆಶನಲ್ಲಿ? ನಾಟ್ ಎ ಅಂತ ಕೇಳಿದಾರಲ್ವಾ. ಸೊ ಇಟ್ಸ್ ನಾಟ್ ಅ ವರ್ಚುವಲ್ ಇಮೇಜ್. ಓಕೆ, ಎಸ್, ಲೆಟ್ಸ್ ಸಿ ನೆಕ್ಸ್ಟ್. ಸೊ ಯು ಕ್ಯಾನ್ ಸಿ ದ ಡಯಾಗ್ರಾಮ್ ಆಲ್ಸೋ. ಓಕೆ, ಇದನ್ನೇ ನಾವು ನೋಡಿದ್ವಲ್ವಾ, ಎಲ್ಲೋ ಇನ್ಫಿನಿಟಿಯಲ್ಲಿ ಹೋಗಿ ಮೀಟ್ ಆಗುತ್ತೆ. ತುಂಬ ದೊಡ್ಡದಾಗಿರುತ್ತೆ ಇಮೇಜ್, ಉಲ್ಟಾ ಇರುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಇಮೇಜ್. Next, Romy with her classmates visited. That's all. Then, what happens if the pencil is brought closer to mirror such that it lies between focus and pole of the mirror? First condition ಅಲ್ಲಿ ಏನು ಕೇಳಿದ್ರು ಅವರು? ಫೋಕಸ್ ಅಲ್ಲಿ ಇದೆ ಯಾವ್ಯಾವ ಕ್ಯಾರೆಕ್ಟರಿಸ್ಟಿಕ್ಸ್. ಈಗ ಇನ್ನೂ ಮುಂದೆ ತಗೊಂಡು ಬಂದಿದ್ದಾರೆ ಆಬ್ಜೆಕ್ಟ್ನ ಫೋಕಸ್ ಮತ್ತು ಪೋಲ್ ಮಧ್ಯ. ಓಕೆ, ಫುಲ್ ಮಿರರ್ ಹತ್ರ ಇದೆ. ಓಕೆ, ಯಾವ ಕಂಡೀಷನ್ ಅಪ್ಲೈ ಆಗ್ತಿದೆ ಇಲ್ಲಿ? Last condition, the sixth condition of image formation by concave mirror. Okay, so pole ಮತ್ತೆ focus ಮಧ್ಯ object ಇದೆ, concave mirror ಇದೆ. ಏನಾಗುತ್ತೆ? ಇಮೇಜ್ ವರ್ಚುವಲ್ ಇರುತ್ತಾ? erect, virtual erect enlarged image is formed behind the mirror. Virtual erect diminished image is formed behind mirror. Real erect diminished image. So ಯಾವ್ದು ಕರೆಕ್ಟ್ ಆನ್ಸರ್ ಹೇಳಿ? ದೊಡ್ಡದಾಗಿರುತ್ತಲ್ವಾ, ಮಿರರ್ ಹಿಂದ್ಗಡೆ ಇರುತ್ತೆ. ಎಸ್, ಸೊ ಇಟ್ ಈಸ್ ವರ್ಚುವಲ್ ಇರೆಕ್ಟ್ ಆ್ಯಂಡ್ ಎನ್ಲಾರ್ಜ್ಡ್. ಓಕೆನಾ? ನೆನಪಿದೆನಾ? ಸೊ ಕಾನ್ಸೆಪ್ಟ್ಸ್ ಎಲ್ಲ ಕ್ಲಿಯರಾಗಿ ನೆನಪಿರಬೇಕು. When an object is placed between center of curvature and focus of the concave mirror, the image is formed at center of curvature. ಏನು ಹೇಳ್ತಿದ್ದಾರೆ? ಆಬ್ಜೆಕ್ಟ್ ಎಲ್ಲಿ ಇಟ್ಟಿದ್ದಾರೆ? ಬಿಟ್ವೀನ್ ಸೆಂಟರ್ ಆಫ್ ಕರ್ವೇಚರ್ ಮತ್ತು ಫೋಕಸ್ ಮಧ್ಯ. ಓಕೆ, ಸೆಂಟರ್ ಆಫ್ ಕರ್ವೇಚರ್ ಮತ್ತು ಫೋಕಸ್ ಮಧ್ಯ ಆಬ್ಜೆಕ್ಟ್ನ ಇಟ್ಟಿದ್ದಾರೆ ಕಾನ್ಕೇವ್ ಮಿರರಲ್ಲಿ. ದ ಇಮೇಜ್ ಇಸ್ ಫಾರ್ಮ್ಡ್ ಅಟ್ ಸೆಂಟರ್ ಆಫ್ ಕರ್ವೇಚರ್. ಹೌದಾ? ಇಸ್ ದಿಸ್ ಆಪ್ಷನ್, ಇಸ್ ದಿಸ್ ಸ್ಟೇಟ್ಮೆಂಟ್ ಟ್ರೂ? A concave mirror can form real as well as virtual image. Yes, alva? Concave mirror alli eradu type image nodidvi. What is the answer? Idralli yavdu option correct? Both A and R are true and R is the correct explanation for A. Both A and R are true, but R is not correct explanation for A. A is true, R is false. A is false, R is true. Yavdu, which is the right answer? ಓಕೆ, ಇನ್ನೊಂದು ನೀವು ಕಮೆಂಟಲ್ಲಿ ಬರೆದಿರ್ತೀರಲ್ಲ, ಸೊ ನೆಕ್ಸ್ಟ್ ಏನು ಮಾಡೋಣ, ಕಮೆಂಟಲ್ಲಿ ಕ್ವಿಸ್ ಮಾಡ್ತೀನಿ. ಫೈನಲ್ ನಾನು ಕ್ವೆಶನ್ ಕೊಟ್ಟಿರ್ತೀನಿ. ಓಕೆ, ಸೊ ಆ ಕ್ವೆಶನಿಗೆ ನೀವು ಆನ್ಸರ್ ಬರೆದು ಕೊಟ್ಟರೆ ಲೀಡರ್ ಬೋರ್ಡಲ್ಲಿ ನಿಮ್ಮ ನೇಮ್ನ ಡಿಸ್ಪ್ಲೇ ಮಾಡೋಣ. ಇಲ್ಲಿ ಒಂದು ಲೀಡರ್ ಬೋರ್ಡ್ ಅಂತ ಒಂದು ಸ್ಲೈಡ್ ಕ್ರಿಯೇಟ್ ಮಾಡಿಬಿಟ್ಟು ನಿಮ್ಮ ನೇಮ್ಸ್ ಮತ್ತು ನಿಮ್ಮ ಸ್ಕ್ರೀನ್ಶಾಟ್, ನೀವು ಕಮೆಂಟ್ ಮಾಡಿರ್ತೀರಲ್ಲ ಅದನ್ನ ಸ್ಕ್ರೀನ್ಶಾಟ್ ತೊಗೊಂಡು ಡಿಸ್ಪ್ಲೇ ಮಾಡ್ತೀನಿ. ಓಕೆ, ಎಸ್. ಸೊ ದ ಆನ್ಸರ್ ಈಸ್ ಫಾಲ್ಸ್. ಹೌದು ತಾನೇ? ಸೆಂಟರ್ ಆಫ್ ಕರ್ವೇಚರ್ ಅಂದರೆ ಇಮೇಜ್ ಕೂಡ ಅಲ್ಲೇ ಇರುತ್ತೆ, ಆಬ್ಜೆಕ್ಟ್ ಕೂಡ ಅಲ್ಲೇ ಇರುತ್ತೆ. ಹೌದಾ? ಸಿ ಅಂದರೆ ಸೀದಾ, ಇಮೇಜ್ ಅಲ್ಲೇ ಇದೆ ಅಂದರೆ ಆಬ್ಜೆಕ್ಟು ಅಲ್ಲೇ ಇರುತ್ತೆ. ಆ ಕಡೆಯಿಂದ ಇನ್ಸಿಡೆಂಟ್ ರೇ ಸಿಯಿಂದ ಪಾಸ್ ಆಯಿತು ಅಂದರೆ ರಿಫ್ಲೆಕ್ಟೆಡ್ ರೇ ಕೂಡ ಸಿಯಿಂದ ಪಾಸ್ ಆಗಿರುತ್ತೆ. ಹೌದಾ? ಬಟ್ ಇಟ್ ಈಸ್, ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು? ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಓಕೆನಾ?
ಎಸ್, ಗೊತ್ತಾಯ್ತಲ್ಲ. ನೆಕ್ಸ್ಟ್ ನೋಡೋಣ, ಯೂಸಸ್ ಆಫ್ ಕಾನ್ಕೇವ್ ಮಿರರ್. ಕಾನ್ಕೇವ್ ಮಿರರ್ನ ಎಲ್ಲೆಲ್ಲಿ ನಾವು ಯೂಸ್ ಮಾಡ್ತೀವಿ? ಲೆಟ್ಸ್ ಸಿ. ಅಪ್ಲಿಕೇಶನ್ ಆಫ್ ಕಾನ್ಕೇವ್ ಮಿರರ್ಸ್. ಕಾನ್ಕೇವ್ ಮಿರರ್ಸ್ ಆರ್ ಯೂಸ್ಫುಲ್ ಟು ಗೆಟ್ ನ್ಯಾರೋ ಫೋಕಸ್ ಬೀಮ್. ಕಾನ್ಕೇವ್ ಮಿರರ್ ಎಲ್ಲಿ ಯೂಸ್ ಮಾಡ್ತಾರೆ ಅನ್ನೋಕ್ಕಿಂತ ಫಸ್ಟ್ ಯಾಕೆ ಯೂಸ್ ಮಾಡ್ತಾರೆ ಅಂದರೆ, ಒಂದು ಫೋಕಸ್ ಬೀಮ್ ನಾವು ಬೇಕು ಅಂದರೆ ಕಾನ್ಕೇವ್ ಮಿರರ್ನ ಯೂಸ್ ಮಾಡ್ತೀವಿ. ನಮಗೆ ಸ್ಪ್ರೆಡ್ ಆಗಿರೋ ಲೈಟ್ ಬೇಡ, ಒಂದು ಕಡೆ ಫೋಕಸ್ ಆಗಿರೋ ಲೈಟ್ ಬೇಕು. ಸೊ ಎಲ್ಲಿ ನೋಡ್ತೀವಿ? ಹೆಡ್ಲೈಟ್ಸ್ ಆಫ್ ದ ವೆಹಿಕಲ್ಸ್. ಸೊ ವೆಹಿಕಲಲ್ಲಿ ಮುಂದ್ಗಡೆ ಲೈಟ್ ಬೀಳ್ತಾ ಇರುತ್ತೆ, ಫೋಕಸ್ ಆಗಿರುತ್ತೆ. ಸುಮ್ಮನೆ ಆ ಕಡೆ ಈ ಕಡೆ ಅನ್ವಾಂಟೆಡ್ ರೀಜನಲ್ಲೆಲ್ಲ ಲೈಟ್ ಫೋಕಸ್ ಆಗಲ್ಲ. ಇಟ್ಸ್ ಅನದರ್ ಎಕ್ಸಾಂಪಲ್ ಈಸ್ ಟಾರ್ಚ್. ಓಕೆ, ಟಾರ್ಚಲ್ಲಿ ಏನಾಗ್ತಿದೆ? ವೆನ್ ಯು ಹೋಲ್ಡ್ ದ ಟಾರ್ಚ್, ದ ಲೈಟ್ ಈಸ್ ಎಮಿಟಿಂಗ್ ಆ್ಯಂಡ್ ಇಟ್ ಈಸ್ ಫೋಕಸ್ಡ್. ಕ್ಲಿಯರ್? ಎಸ್. ಇನ್ನೊಂದು ಅಪ್ಲಿಕೇಶನ್ ಏನು? ಸೋಲಾರ್ ಕುಕ್ಕರ್ಸ್. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ಕುಕ್ಕರ್ ಕಂಟೈನಿಂಗ್ ಫುಡ್. ಸೊ ಈ ಕುಕ್ಕರ್ ಇದೆಲ್ಲ ಎದರಿಂದ ವರ್ಕ್ ಆಗುತ್ತೆ? ಸೋಲಾರ್ ಎನರ್ಜಿಯಿಂದ. ಸೊ ನಾವೇನು ಮಾಡ್ತೀವಿ? ಕಾನ್ಕೇವ್ ರಿಫ್ಲೆಕ್ಟರ್ನ ಯೂಸ್ ಮಾಡ್ತೀವಿ, ಸೊ ದ್ಯಾಟ್ ಸನ್ನಿಂದ ನಾರ್ಮಲಿ ಬರ್ತಿರೋ ಲೈಟ್ ಎಲ್ಲ ಕೂಡಿಸಿ ಇಂಟೆನ್ಸ್ ಆಗಿ ಫೋಕಸ್ಡ್ ಆಗಿ ಆ ಇನ್ಸ್ಟ್ರೂಮೆಂಟ್ ಮೇಲೆ ಬೀಳಲಿ ಅಂತ. ಜಾಸ್ತಿ ಎನರ್ಜಿ ಸಿಗುತ್ತೆ, ಹೌದಾ? ಸೊ ಅದಕ್ಕೋಸ್ಕರ ಕೂಡ ನಾವು ಯೂಸ್ ಮಾಡ್ತೀವಿ. ಮತ್ತೆ ಎಲ್ಲಿ? ಇಟ್ಸ್ ಯೂಸ್ಡ್ ಬೈ ಡೆಂಟಿಸ್ಟ್ಸ್ ಇನ್ ದ ಕ್ಲಿನಿಕ್ಸ್. ಸೊ ಏನು ಮಾಡ್ತಾರೆ? ಹಲ್ಲನ್ನ ಟೆಸ್ಟ್ ಮಾಡೋಕ್ಕೆ ಕಾನ್ಕೇವ್ ಮಿರರ್ನ ಯೂಸ್ ಮಾಡ್ತಾರೆ. ಯಾಕೆ? ಇಮೇಜ್ ಎನ್ಲಾರ್ಜ್ಡ್ ಆಗಿ ಕಾಣುತ್ತೆ ಅಂತ. ಓಕೆನಾ? ಎಸ್. ವಾಟ್ ಕೈಂಡ್ ಆಫ್ ಮಿರರ್ ಇಸ್ ಬೆಸ್ಟ್ ಸೂಟಬಲ್ ಟು ಯೂಸ್ ಆಸ್ ಅ ಶೇವಿಂಗ್ ಮಿರರ್? ಶೇವಿಂಗ್ ಮಿರರ್ ಆಗಿ ಯೂಸ್ ಮಾಡೋಕ್ಕೆ ಯಾವ ಮಿರರ್ ಯೂಸ್ ಆಗುತ್ತೆ? ಕಾನ್ಕೇವಾ, ಪ್ಲೇನಾ, ಅಥವಾ ಕಾನ್ವೆಕ್ಸಾ? ಎನಿ ಒನ್ ಆಫ್ ದ ಅಬೋ ಅಂತ ಹೇಳಕ್ಕೆ ಹೋಗಬೇಡಿ. ಏನೇ ಆಗಿರುತ್ತೆ, ಸೊ ಇಮೇಜ್ ಎನ್ಲಾರ್ಜ್ಡ್ ಆಗಿ ಕಾಣಬೇಕು ತಾನೆ, ನಮ್ಮ ಮುಖ ಎನ್ಲಾರ್ಜ್ಡ್ ಆಗಿ ಕಾಣಬೇಕು ಅಂದರೆ ಯಾವ ಮಿರರ್? ಕಾನ್ಕೇವ್ ಮಿರರಲ್ಲಿ ಏನು ಹೇಳಿದೆ? ಇಮೇಜ್ ಎನ್ಲಾರ್ಜ್ಡ್ ಆಗಿರುತ್ತೆ. ಫೈನ್, ಓಕೆನಾ? ಎಸ್. ವಾಟ್ಸ್ ದ ನೆಕ್ಸ್ಟ್ ಕ್ವೆಶನ್? ಅ ಕಾನ್ಕೇವ್ ಶೇವಿಂಗ್ ಮಿರರ್ ಯೂಸ್ಡ್ ಬೈ ಅ ಬಾರ್ಬರ್ ಈಸ್ ಮೇಡ್ ಬೈ ಕಟಿಂಗ್ ಇಟ್ ಔಟ್ ಆಫ್ ಅ ಗ್ಲಾಸ್ ಆಫ್ ಅ ಸ್ಪಿಯರ್. ಸೊ ಈ ಕಾನ್ಕೇವ್ ಮಿರರ್ ಮಾಡೋಕ್ಕೆ ಒಂದು 80 ಸೆಂಟಿಮೀಟರಿನ ಸ್ಪಿಯರ್ನ ಕಟ್ ಮಾಡಿ ನಮ್ಮ ಕಾನ್ಕೇವ್ ಮಿರರ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ವಾಟ್ ಈಸ್ 80 ಸೆಂಟಿಮೀಟರ್? ಇಟ್ ಈಸ್ ಡಯಾಮೀಟರ್. ಓಕೆ, ಲೆಟ್ ಮಿ ರೈಟ್ as D is equal to 80 centimeter. Fine. How far can a person sit from the mirror to use the mirror for shaving purpose? ನನ್ನ ಮುಖ ಅದರಲ್ಲಿ ಎನ್ಲಾರ್ಜ್ಡ್ ಆಗಿ ಎಲ್ಲಿ ಕೂರಬೇಕು ನಾನು, ಅದು ಕಾಣಬೇಕು ಅಂದರೆ ಆ ಟೈಪ್ ಕ್ವೆಶನ್. ಏನಂತ? ಸ್ಪಿಯರ್ 80 ಸೆಂಟಿಮೀಟರ್ ಕ್ಲಿಯರ್ ಆಗಿದೆ ಎಲ್ಲರಿಗೂ. ಈಗ ಯಾವ ರೀಜನಲ್ಲಿ ಇದ್ದರೆ ಎನ್ಲಾರ್ಜ್ಡ್ ಇಮೇಜ್ ಕಾಣುತ್ತೆ? ಎನ್ಲಾರ್ಜ್ಡ್. ಸೊ ನೆನ್ಪು ಮಾಡ್ಕೊಳ್ಳಿ, ಜಸ್ಟ್ ಡಯಾಮೀಟರ್ ಎಷ್ಟಿದೆ? 80 ಸೆಂಟಿಮೀಟರಾ? ನನ್ನ ರೇಡಿಯಸ್ ಬೇಕೀಗ. ರೇಡಿಯಸ್ ಅಂದರೆ ರೇಡಿಯಸ್ ಆಫ್ ಕರ್ವೇಚರ್. ಸೊ ರೇಡಿಯಸ್ ಆಫ್ ಕರ್ವೇಚರ್ ಇಸ್ ನಥಿಂಗ್ ಬಟ್ ರೇಡಿಯಸ್. ಸೊ ದಟ್ ಈಸ್ D/2. ಹೌದಾ? ಗೊತ್ತಿದೆನಾ ಎಲ್ಲರಿಗೂ ಕ್ಯಾಲ್ಕುಲೇಟ್ ಮಾಡೋದು? ರೇಡಿಯಸ್ನ ಡಯಾಮೀಟರ್ನ ಹಾಫ್ ಮಾಡಿದರೆ ನಮಗೆ ರೇಡಿಯಸ್ ಬರುತ್ತೆ. ಹೌದಾ? ಡೌಟಾ ಯಾರಿಗಾದರೂ? ಗೊತ್ತಿದೆ ತಾನೇ? ಎಸ್. ಒಂದು ಸರ್ಕಲ್ ಇದೆ ಅಂದ್ಕೊಳ್ಳಿ. ಫೈನ್. ಸೆಂಟರ್ ಇದೆ. ಇಲ್ಲಿಂದ ದಿಸ್ ಡಿಸ್ಟೆನ್ಸ್ ಈಸ್ ರೇಡಿಯಸ್. ಹೌದಾ? ಸೊ ಈ ಫುಲ್ ಡಿಸ್ಟೆನ್ಸ್ ಏನು? ಡಯಾಮೀಟರ್. ಸೊ ರೇಡಿಯಸ್ ಯಾವಾಗಲೂ ಹಾಫ್ ಆಫ್ ದಿ ಡಯಾಮೀಟರ್ ಇರುತ್ತೆ. ಫೈನ್. ನಾವು ಯಾವ ಪ್ಲೇಸಲ್ಲಿ ಕೂರಬೇಕು ಅಂತ ಅವ್ರು ಕೇಳಿದ್ರಲ್ಲ, ಇಟ್ ಈಸ್ ದ ಫೋಕಸ್. ಫೋಕಸ್ನ ಫೈಂಡ್ ಮಾಡಬೇಕು ಅಂತ ಅರ್ಥ. ಸೊ ಫೋಕಸ್ ಫಾರ್ಮುಲಾ ಏನು? ನಾವೇನು ಓದಿದ್ವಿ ಫಾರ್ಮುಲಾ? R is equal to 2F. ಹೌದಾ? ಸೊ F is equal to R/2. ಸೊ R ಎಷ್ಟು? 40 ಸೆಂಟಿಮೀಟರ್ by 2 which is equal to 20 centimeter is the right answer. ಓಕೆನಾ? ಗೊತ್ತಾಯ್ತಲ್ಲ? ಅವ್ರಿಗೆ ಏನು ಕೇಳ್ತಿದ್ದಾರೆ ಅಂದರೆ ಫೋಕಸ್ ಎಲ್ಲಿದೆ ಅಂತ ಕೇಳ್ತಿದ್ದಾರೆ. ಫೋಕಸ್ ಅಂದರೆ ದ ಎಂಟೈರ್ ಲೈಟ್ ಎಲ್ಲಿ ಮೀಟ್ ಆಗ್ತಿದೆ, ಕ್ಲಿಯಾರಿಟಿ ಎಲ್ಲಿದೆ, ಫೋಕಸ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲೇ ಕ್ಲಿಯಾರಿಟಿ ಇರುತ್ತೆ. ಓಕೆ, ಸೊ ಫೋಕಸ್ ಎಷ್ಟು ಬಂತು? 20 ಸೆಂಟಿಮೀಟರ್. ಫೈನ್. ಓಕೆ, ನೆಕ್ಸ್ಟ್ ಏನು? ಇಮೇಜ್ ಫಾರ್ಮೇಷನ್ ಇನ್ ಕಾನ್ವೆಕ್ಸ್ ಮಿರರ್ಸ್. ಓಕೆನಾ? ಇಷ್ಟೊತ್ತು ಇಮೇಜ್ ಫಾರ್ಮೇಷನ್ ಇನ್ ಕಾನ್ಕೇವ್ ಮಿರರ್ ಓದಿದ್ವಿ, ಅದರ ಯೂಸಸ್ನ ನೋಡಿದ್ವಿ. ಈಗ ಇಮೇಜ್ ಫಾರ್ಮೇಷನ್ ಇನ್ ಕಾನ್ವೆಕ್ಸ್ ಮಿರರ್. ಓಕೆ, ಏನಾಗ್ತಿದೆ? ಕ್ಯಾನ್ ವಿ ಪ್ಲೇಸ್ ದ ಆಬ್ಜೆಕ್ಟ್ ಟುವರ್ಡ್ಸ್ ಎಫ್ ಆ್ಯಂಡ್ ಸಿ ಆಫ್ ಕಾನ್ವೆಕ್ಸ್ ಮಿರರ್? ಸೊ ಎಫ್ ಎಲ್ಲಿದೆ ಕಾನ್ವೆಕ್ಸ್ ಮಿರರ್ ಇಂದು? ಇಟ್ಸ್ ಇನ್ಸೈಡ್ ದ ಮಿರರ್. ಸಿ ಎಲ್ಲಿದೆ?
ಇನ್ಸೈಡ್ ದ ಮಿರರ್. ನಾನು ಮಿರರ್ ಒಳಗಡೆ ಹೋಗ್ಬಿಟ್ಟು ಆಬ್ಜೆಕ್ಟ್ನ ಪ್ಲೇಸ್ ಮಾಡೋಕ್ಕಾಗುತ್ತಾ? ಅಫ್ಕೋರ್ಸ್ ನೋ. ಸೊ ಎಲ್ಲಿಡ್ತೀವಿ ನಾವು? ಫ್ರಂಟ್ ಆಫ್ ದ ಮಿರರ್. ಸೊ ವಾಟ್ಸ್ ದ ಆನ್ಸರ್? ನೋ. ಓಕೆನಾ? ಸೊ ನಾನು ಫೋಕಸ್ ಮತ್ತು ಸೆಂಟರ್ ಆಫ್ ಕರ್ವೇಚರ್ ಮಧ್ಯ ಇಡೋಕ್ಕಾಗಲ್ಲ. ವೇರ್ ಐ ಜಸ್ಟ್ ಕೀಪ್ ಇಟ್ ಫ್ರಂಟ್ ಆಫ್ ದ ಮಿರರ್. ಸೊ ಫ್ರಂಟ್ ಆಫ್ ದ ಮಿರರ್ ಇಟ್ಟಾಗ ಏನಾಗ್ತಿದೆ? ಒಂದು ಪ್ಯಾರಲಲ್ ರೇ ಬಂತು, ರಿಫ್ಲೆಕ್ಟ್ ಆಗಿ ಹೋಗ್ತಿದೆ. ಸೊ ಇನ್ನೊಂದು ರೇ ಇಟ್ಸ್ ಪಾಸಿಂಗ್ ಥ್ರೂ ಸೆಂಟರ್ ಆಫ್ ಕರ್ವೇಚರ್. ಹೌದಾ? ಸೊ ಅದೇ ರೀತಿ ರಿಫ್ಲೆಕ್ಟ್ ಆಗುತ್ತೆ. ಬಟ್ ಇವು ಎರಡು ರೇಸು ಮೀಟ್ ಆಗೋದಿಲ್ಲ. ಸೊ ನಾವೇನು ಮಾಡ್ತೀವಿ? ವಿ ವಿಲ್ ಟ್ರೇಸ್ ಇಟ್ ಬ್ಯಾಕ್. ಇಲ್ಲಿ ಒಂದು ಪಾಯಿಂಟಲ್ಲಿ ಏನಾಗ್ತಿದೆ? ಮೀಟ್ ಆಗ್ತಿದೆ. ಸೊ ಐ ಡ್ರಾ ದ ಇಮೇಜ್ ದೇರ್. ಫೈನ್. ಸೊ ಇಮೇಜ್ ಏನಾಗಿದೆ? ಚಿಕ್ಕದಾಗಿದೆನಾ? ಇಟ್ಸ್ ಡಿಮಿನಿಶ್ಡ್. ಓಕೆ, ಇಟ್ ಈಸ್ ಎರೆಕ್ಟ್ ಆ್ಯಂಡ್ ಇಟ್ ಈಸ್ ವರ್ಚುವಲ್. ಹೌದಾ? ಎಸ್. ವಾಟ್ಸ್ ನೆಕ್ಸ್ಟ್? ಆಸ್ ದ ಆಬ್ಜೆಕ್ಟ್ ಮೂವ್ಸ್, ಆಬ್ಜೆಕ್ಟ್ ದೂರ ಹೋದಂಗೆ ಇಮೇಜ್ ಕೂಡ ದೂರ ಹೋಗುತ್ತೆ. ಆಬ್ಜೆಕ್ಟ್ ಹತ್ರ ಬಂದಂಗೆ ಇಮೇಜ್ ಕೂಡ ಹತ್ರ ಬರುತ್ತೆ. ಓಕೆನಾ? ಸೊ ಇಲ್ಲಿ ನೋಡ್ಬೋದು ನೀವು ಡಿಫ್ರೆಂಟ್ ಪೊಸಿಷನಲ್ಲಿ ಇವರು ತೋರಿಸಿದ್ದಾರೆ. ಸೊ ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂದರೆ, ವೆನ್ ದ ಇಮೇಜ್ ಕಮ್ಸ್ ನಿಯರರ್, ಆಬ್ಜೆಕ್ಟ್ ಹತ್ರ ಇದ್ದಾಗ, ಆಬ್ಜೆಕ್ಟ್ ಯಾವಾಗ ಹತ್ರ ಇರುತ್ತೆ ಅವಾಗ ಇಮೇಜ್ ಕೂಡ ಹತ್ರ ಇರುತ್ತೆ. ಆಬ್ಜೆಕ್ಟ್ ದೂರ ಇದ್ದಾಗ ಇಮೇಜ್ ಕೂಡ ದೂರ ಇರುತ್ತೆ. ಸಿಂಪಲ್, ದ್ಯಾಟ್ಸ್ ಆಲ್. ಓಕೆ, ಸುಮ್ಮನೆ ಕಾಂಪ್ಲಿಕೇಶನ್ ಬೇಡ. ನೆಕ್ಸ್ಟ್, ಇನ್ ಫ್ರಂಟ್ ಆಫ್ ಮಿರರ್ ಅಟ್ ಇನ್ಫಿನಿಟಿ. ಎರಡೇ ಪಾಯಿಂಟ್ಸ್ ನಾವು ಕಾನ್ವೆಕ್ಸ್ ಮಿರರಲ್ಲಿ ಡಿಸ್ಕಸ್ ಮಾಡೋದು. ಒಂದು ಅಟ್ ಇನ್ಫಿನಿಟಿ, ಎಲ್ಲೋ ದೂರ ಇರುತ್ತೆ. ಇನ್ನೊಂದು ಅಟ್ ಇನ್ ಫ್ರಂಟ್ ಆಫ್ ಮಿರರ್. ಓಕೆ, ಸೊ ಇನ್ ಫ್ರಂಟ್ ಆಫ್ ಮಿರರ್ಗಿಂತ ಫಸ್ಟ್ ಅಟ್ ಇನ್ಫಿನಿಟಿ ನೋಡ್ಕೊಂಬಿಡೋಣ. ಎಲ್ಲೋ ಇನ್ಫಿನಿಟಿಯಿಂದ ಅಂದರೆ ಪ್ಯಾರಲ್ ರೇಸ್ ಬರುತ್ತೆ. ಪ್ಯಾರಲ್ ರೇಸ್ ಬಂದರೆ ಫೋಕಸ್ಸಿಂದ ಪಾಸ್ ಆಗುತ್ತೆ. ಫೋಕಸ್ಸಿಂದ ಪಾಸ್ ಆಗುತ್ತೆ ಅಂತ ಲೈಟ್ ಹಿಂಗೆ ಮಿರರ್ ಒಳಗಡೆ ಹೋಗಿ ಫೋಕಸ್ಸಿಗೆ ರೀಚ್ ಆಗಲ್ಲ. ಇಟ್ ವಿಲ್ ಗೆಟ್ ರಿಫ್ಲೆಕ್ಟೆಡ್. ಬಟ್ ವೆನ್ ವಿ ಟ್ರೇಸ್ ಬ್ಯಾಕ್ ಇಟ್ ವಿಲ್ ಮೀಟ್ ಅಟ್ ಫೋಕಸ್. ಸೊ ಫೋಕಸ್ಸಿಗೆ ಮೀಟ್ ಆಗಿದೆ ಅಂದರೆ ಇಮೇಜ್ ಏನಾಗಿದೆ? ಡಿಮಿನಿಶ್ಡ್ ಆಗಿದೆ. ಇಟ್ ಈಸ್ ಇರೆಕ್ಟ್ ಆ್ಯಂಡ್ ಇಟ್ ಈಸ್ ವರ್ಚುವಲ್. ವರ್ಚುವಲ್ ಯಾಕೆ? ಸ್ಕ್ರೀನ್ ಹಿಂದ್ಗಡೆ, ಮಿರರ್ ಹಿಂದ್ಗಡೆ ಇಮೇಜ್ ಫಾರ್ಮ್ ಆಗಿದೆ. ಇಟ್ ಈಸ್ ಇರೆಕ್ಟ್ ಆ್ಯಂಡ್ ಇಟ್ ಈಸ್ ಡಿಮಿನಿಶ್ಡ್. ವಾಟ್ ಅಬೌಟ್ ದ ಇಮೇಜ್ ಇನ್ ಫ್ರಂಟ್ ಆಫ್ ಮಿರರ್? ಮುಂದೆ ಇಟ್ಟಾಗ ಇಟ್ ಈಸ್ ಬಿಟ್ವೀನ್ ಪಿ ಆ್ಯಂಡ್ ಎಫ್. ಓಕೆ, ಪೋಲ್ ಮತ್ತು ಫೋಕಸ್ ಮಧ್ಯ ಇಮೇಜ್ ಫಾರ್ಮ್ ಆಗ್ತಿದೆ, ನೋಡ್ಬೋದು ಇಲ್ಲಿ. ಓಕೆನಾ? ಸೊ ಇಮೇಜ್ ಏನಾಗಿದೆ? ಚಿಕ್ಕದಾಗಿದೆ. ಇಟ್ ಈಸ್ ಡಿಮಿನಿಶ್ಡ್ ಆ್ಯಂಡ್ ಇಟ್ ಈಸ್ ಇರೆಕ್ಟ್ ಆ್ಯಂಡ್ ಇಟ್ ಈಸ್ ವರ್ಚುವಲ್. ಓಕೆನಾ? ಸೊ ಗೊತ್ತಾಯ್ತಾ ಎಲ್ಲರಿಗೂ? ಕಾನ್ವೆಕ್ಸ್ ಮಿರರಲ್ಲಿ ಹೇಗೆ ನಾವು ಇಮೇಜ್ನ ಫೈಂಡ್ ಮಾಡ್ತೀವಿ? ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಟೇಕ್ ಅ ಸ್ಕ್ರೀನ್ಶಾಟ್ ಆಫ್ ದಿಸ್. ಫೈನ್. ಓಕೆನಾ? ಸೊ ಇದನ್ನೆಲ್ಲ ಮತ್ತೆ ರಿವೈಸ್ ಮಾಡಬೇಕು. ಒಂದು ಸತಿಗೆ ಎಲ್ಲ ಸ್ಟಿಕ್ ಆಗಿಬಿಡಲ್ಲ, ತಲೆಗೆ ರಿವೈಸ್ ಮಾಡ್ತಾ ಇರಬೇಕು. ಲಿಸ್ಟ್ 4 ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಮೇಜ್ ಫಾರ್ಮ್ಡ್ ಬೈ ಕಾನ್ಕೇವ್ ಮಿರರ್. ಆ್ಯಕ್ಚುಲಿ ಆನ್ಸರ್ ಆ್ಯಡ್ ಮಾಡಬಾರ್ದಿತ್ತು, ಇದು ಹೋಮ್ವರ್ಕ್ ಕ್ವೆಶನ್ ಕೊಡಬೇಕಿತ್ತು. ಬಟ್ ಆನ್ಸರ್ ಆ್ಯಡ್ ಮಾಡಿದ್ದೀನಿ. ಜಸ್ಟ್ ಯು ರೈಟ್ ಡೌನ್ ದ ಆನ್ಸರ್ ನೌ. Take a time, just pause this video, write down the answer. Okay? So after writing down the answer, play this video. ಏನು ಆನ್ಸರ್ ಗೊತ್ತಾ? ಬರ್ದ್ರಾ ಎಲ್ಲರೂ? Okay, so the answer is here. Image is always behind the mirror between pole and its focus. ಗೊತ್ತಾಗ್ತಿದೆನಾ? So these are nothing but the characteristics. ಕಾನ್ವೆಕ್ಸ್ ಮಿರರಲ್ಲಿ ನಾವು ಏನೇನು ಇಮೇಜ್ನ ನೋಡಿದ್ವಿ? ಒಂದು ಮಿರರ್ ಹಿಂದ್ಗಡೆ ಬರುತ್ತೆ ಅಂತ ನೋಡಿದ್ವಿ. ಪೋಲ್ ಮತ್ತು ಫೋಕಸ್ ಮಧ್ಯ ಇರುತ್ತೆ ಅಂತ ಗೊತ್ತಾಯಿತು. ಯಾವಾಗಲೂ ವರ್ಚುವಲ್ ಇಮೇಜಸ್ಸೇ ನಮಗೆ ಸಿಗ್ತಿದೆ. ಚಿಕ್ಕದಾಗಿದೆ ಇಮೇಜ್ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಎಸ್ ಡಿಮಿನಿಶ್ಡ್. ಪಾಸ್ ಇನ್ ಮ್ಯಾಗ್ನಿಫಿಕೇಶನ್ ಬಗ್ಗೆ ನೆಕ್ಸ್ಟ್ ಓದೋಣ. ಓಕೆ, ಲೆಟ್ ಅಸ್ ನಾಟ್ ಡೈವ್ ದೇರ್. ವೇರ್ ವಿಲ್ ಬಿ ದ ಇಮೇಜ್ ಫಾರ್ಮ್ಡ್ ಇಫ್ ದ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಇನ್ಫಿನಿಟಿ ಫ್ರಮ್ ಕಾನ್ವೆಕ್ಸ್ ಮಿರರ್? ಎಲ್ಲಿ ಬರುತ್ತೆ? ಫೋಕಸ್ಸಾ? ಹೇಳಿದೆ ನಾನೇ ಆನ್ಸರ್. ಅಲ್ವಾ? ಈಸಿ ಇದೆ ಅಲ್ವಾ? ಏನಾಗುತ್ತೆ? ಡಾಟೆಡ್ ಲೈನ್ಸ್ ಬರುತ್ತಾ ಇಲ್ಲಿ? ಯಾಕಂದರೆ ಇದು ಹೀಗೆ ರಿಫ್ಲೆಕ್ಟ್ ಆಗಿ ಹೋಗ್ತಾ ಇರುತ್ತೆ. ಓಕೆ, ಸೊ ಇಟ್ಸ್ ಆಟ್ ಫೋಕಸ್. ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಇಮೇಜ್ ಇಫ್ ಅನ್ ಆಬ್ಜೆಕ್ಟ್ ಈಸ್ ಕೆಪ್ಟ್ 15 ಸೆಂಟಿಮೀಟರ್ ಅವೇ? ಸೊ ಏನಾಗುತ್ತೆ? ಲೆಟ್ ಅಸ್ ಡಿಸ್ಕಸ್ ದಿಸ್ ಲೇಟರ್. ಸೊ ಅಪ್ಲಿಕೇಶನ್ ಆಫ್ ಕಾನ್ವೆಕ್ಸ್ ಮಿರರ್ಸ್. ವಿಚ್ ಮಿರರ್ ಪ್ರೊಡ್ಯೂಸಸ್ ಎರೆಕ್ಟ್ ಆ್ಯಂಡ್ ಸ್ಮಾಲರ್ ಇಮೇಜ್? ಚಿಕ್ಕದಿರಬೇಕು, ಎರೆಕ್ಟ್ ಆಗಿರಬೇಕು. ಸೊ ಯು ಕ್ಯಾನ್ ಸಿ ದ್ಯಾಟ್ ಹಿಯರ್ ಅಲ್ವಾ? ಯಾವ ಮಿರರ್ ಯೂಸ್ ಮಾಡಿದ್ದಾರೆ? ಯಾವ ಸರ್ಫೇಸ್ ರಿಫ್ಲೆಕ್ಟಿಂಗ್ ಇದೆ? ಕಾನ್ವೆಕ್ಸ್. ದಿಸ್ ಇಸ್ ಕಾನ್ವೆಕ್ಸ್ ಮಿರರ್, ರೈಟ್? ಎಸ್. ದೆನ್ ಸೊ ಕಾನ್ವೆಕ್ಸ್ ಮಿರರ್ನ ಎಲ್ಲಿ ಯೂಸ್ ಮಾಡ್ತೀವಿ? ಇನ್ ದ ಸ್ಟ್ರೀಟ್ ಬಲ್ಬ್ಸ್. ಓಕೆ, ಯಾಕೆ ಅಂದರೆ
ವೈಡರ್ ರೇಂಜ್ ಫಸ್ಟ್ ಕಾನ್ಕೇವ್ ಮಿರರಲ್ಲಿ ಏನಾಗಿತ್ತು, ಒಂದೇ ಕಡೆ ಫೋಕಸ್ ಮಾಡ್ತಿದ್ವಿ. ಬಟ್ ಆಪೋಸಿಟ್ ಟು ದ್ಯಾಟ್ ಕಾನ್ವೆಕ್ಸ್ ಮಿರರಲ್ಲಿ ವಿ ವಾಂಟ್ ವೈಡರ್ ರೇಂಜ್ ಆಫ್ ಲೈಟ್. ಓಕೆನಾ? ಒಂದು ದೊಡ್ಡ ಏರಿಯಾನ ನಾವು ಲೈಟ್ ಮಾಡೋಕ್ಕೋಸ್ಕರ ಕಾನ್ವೆಕ್ಸ್ ಮಿರರ್ನ ಯೂಸ್. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಏನು ಮಾಡಬೇಕು? ಲೈಕ್ ಮಾಡಬೇಕು. ನಿಮ್ಮ ಏನೇ ಕ್ವೈರೀಸ್, ಡೌಟ್ಸ್ ಅಥವಾ ಏನೇ ಕಮೆಂಟ್ ಇದ್ರೂ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ತುಂಬ ವೀಡಿಯೋಸ್ನ ನಿಮಗೋಸ್ಕರ ತೊಗೊಂಡ್ಬರ್ತಾ ಇದ್ದೀವಿ. ಓಕೆನಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದೀಕ್ಷಾ ವೇದಾಂತ ಯೂಟ್ಯೂಬ್ ಚಾನಲ್. ಥ್ಯಾಂಕ್ಸ್ ಅ ಲಾಟ್.